ವೀಕ್ಷಕರೇ ನಮಸ್ಕಾರ. ಸ್ನೇಹಿತರೆ, ಹಲೋ ಗೆಳೆಯರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರೌಢಶಾಲೆ ಮುಗಿದ ತಕ್ಷಣ ಕಾಲೇಜಿಗೆ ಬರುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಆಸೆಯನ್ನು ಕಟ್ಕೊಳ್ಳುವಂಥದ್ದು, ಆಶಾ ಗೋಪುರವನ್ನು ಕಟ್ಕೊಳ್ತಾರೆ. ಅದರಲ್ಲೂ ಕೂಡ ಪ್ರಥಮ ಮತ್ತು ದ್ವಿತೀಯ PUCಗಳಲ್ಲಂತೂ ವಿಜ್ಞಾನದ ವಿಷಯಗಳನ್ನು ತೆಗೆದುಕೊಂಡು ಹೋದಂಥದ್ದು ನಾವು ಸಾಮಾನ್ಯವಾಗಿ ಗಮನಿಸಿದ್ದೇವೆ. ಆದರೂ ಹೆಚ್ಚಾಗಿ ನಾಳೆ ದಿವಸ ನಾನು ಇಂಜಿನಿಯರೋ ಅಥವಾ ವೈದ್ಯನೋ ಆಗಬೇಕು ಅನ್ನೋಂಥದ್ದನ್ನು ಹೆಚ್ಚು ಜನಗಳು ಆಸೆಯನ್ನು ಕಟ್ಕೊಂಡು ಆ ಒಂದು ನಿಟ್ಟಿನಲ್ಲಿ ಓದ್ತಾ ಇರ್ತಾರೆ. ಆದರೆ ಪದವಿಯಲ್ಲಿ ವಿಜ್ಞಾನವನ್ನು ತೆಗೆದುಕೊಂಡಿರ್ತಾರ ಅನ್ನೋಂಥದ್ದನ್ನು ನೋಡೋದಾದರೆ ಆ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಹೆಚ್ಚಾಗಿ ಹೇಳುವಂಥದ್ದು ಏನು ಅಂತಂದರೆ, ಬೇಸಿಕ್ ಸೈನ್ಸ್ ಅಥವಾ ಈ ಒಂದು ವಿಜ್ಞಾನವನ್ನು ಹೆಚ್ಚು ಓದಿ ನಂತರ ಅದರಲ್ಲೇ ಸಂಶೋಧನೆಗಳನ್ನು ಮಾಡಿ ಅಂತಂದ್ಬಿಟ್ಟು ಆ ಒಂದು ಅನಿವಾರ್ಯತೆಯನ್ನು ಒತ್ತಿ ಹೇಳ್ತಿರ್ತಾರೆ. ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ನೋಡೋದಾದರೆ ವಿಜ್ಞಾನದಲ್ಲಿ ಮತ್ತಷ್ಟು ಸಂಶೋಧನೆಗಳು ಆಗಬೇಕಿದೆ ಅನ್ನೋಂತಹ ಒತ್ತನ್ನು ಕೂಡ ನೀಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ, ಪ್ರಯೋಗಶೀಲತೆ ಮತ್ತು ಈ ಒಂದು ಪ್ರಯೋಗಗಳಲ್ಲಿ ತಮ್ಮನ್ನು ತಾವು ಹೇಗೆ ಸಾಮಾನ್ಯರು ಕೂಡ ತೊಡಗಿಸ್ಕೊಳ್ಬಹುದು ಅನ್ನೋಂಥದ್ದನ್ನು ಇವತ್ತಿನ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿದ್ದಾರೆ BA ಪಾಟೀಲ್ ಅವರು, ವಿಜ್ಞಾನಿಗಳು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ, ಇನ್ನು ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ಎಂದಿನಂತೆ ಸೂಚನೆ, ತಾವು ಕೇಳುವಂತಹ ಪ್ರಶ್ನೆಗಳು ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ ಹಾಗೂ ಒಬ್ಬರು ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿ. ತಾವು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ದಯವಿಟ್ಟು ತಮ್ಮ ಟಿವಿಯ ಧ್ವನಿಯನ್ನು ಆದಷ್ಟು ಕಡಿಮೆ ಮಾಡಿ ನೇರವಾಗಿ ದೂರವಾಣಿಯ ಮೂಲಕವೇ ತಮ್ಮ ಪ್ರಶ್ನೆಯನ್ನು ಕೇಳಿ. ಇನ್ನು ದೂರವಾಣಿ ಕರೆಯನ್ನು ತೆಗೆದುಕೊಳ್ಳೋದಿನ್ನ ಮುಂಚೆ ಪ್ರಶ್ನೆಯನ್ನು ಕೇಳೋದಾದರೆ, ಈಗ ತಾವು ವಿಜ್ಞಾನಿಗಳು ಪಾಟೀಲ್ ಅವರೇ, ಈಗ ವಿಜ್ಞಾನ ಅಂತಂದ್ರೇನು, ಅದರಲ್ಲೂ ಕೂಡ ಈ ಒಂದು ಶೈಕ್ಷಣಿಕ ವಿಜ್ಞಾನ ಅಂದ್ರೇನು ಅಂತ ತಾವು ಹೇಳ್ತೀರಾ? ಖಂಡಿತವಾಗಿ ವಿಜ್ಞಾನ ಅಂದರೆ ಸತ್ಯವನ್ನು ಹುಡುಕುವಂಥ ಕೆಲಸ, ಇನ್ವೆಸ್ಟಿಗೇಷನ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ವಿಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು. ಈಗ ವಿಜ್ಞಾನ ಎಂಬ ಪದದಲ್ಲಿ ನೋಡಿದಾಗ ಅನಲಿಟಿಕಲ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡೋ ಒಬ್ಬ ಮನೋಭಾವನೆ ಬಂದು ಅದನ್ನು ಮಾನವೀಯ ಉಳವುಳ್ಳಂತಹ ವಿಜ್ಞಾನವನ್ನು ತಂದು ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಜ್ಞಾನವೇ ವಿಜ್ಞಾನ ಅಂತ ಹೇಳ್ತೀವಿ ನಾವು. ಹಾಗಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಿಜ್ಞಾನದ ಅನಿವಾರ್ಯತೆ ಎಷ್ಟಿದೆ ಅಂತ ತಾವು ಹೇಳ್ತೀರಾ? ಖಂಡಿತವಾಗಿ ನಮ್ಮ ಜೀವನ ಎಲ್ಲ ಅವಿಭಾಜ್ಯ ಅಂಗಗಳಲ್ಲಿ ಹುಡುಕಿದಾಗ ಕೂಡ ನಮಗೆ ಸಿಗೋದು ಪ್ರತಿ ಕೆಲಸಗಳಾಗಲಿ, ನಮ್ಮ ಕಾರ್ಯಗಳಾಗಲಿ, ಮಷೀನ್ಗಳಾಗಲಿ, ಗಿಡ ಮರ ಬಳ್ಳಿ, ಈ ನಿಸರ್ಗನೇ ಎಲ್ಲ ಹುಡುಕಿದಾಗ ಎಲ್ಲವೂ ವಿಜ್ಞಾನಮಯವಾಗಿ ನಡೆಯುವಂಥದ್ದು. ಆವಾಗ ಈಗಿನ ನಮ್ಮ ಈ ಇಂಟರ್ನೆಟ್ ಟೆಕ್ನಾಲಜಿ ಮತ್ತು ಮೊಬೈಲ್ ಟೆಕ್ನಾಲಜಿಗಳ ಬಳಕೆ ಆದರೂ ಕೂಡ ಅದು ವಿಜ್ಞಾನದ ಒಂದು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ವಿಜ್ಞಾನ ಎರಡು ಭಾಗ ಮಾಡ್ತೀವಿ, ಬೇಸಿಕ್ ಸೈನ್ಸಸ್ ಆ್ಯಂಡ್ ಅಪ್ಲೈಡ್ ಸೈನ್ಸಸ್. ಅಪ್ಲೈಡ್ ಸೈನ್ಸ್ ಅಂದರೆ ಇಂಜಿನಿಯರಿಂಗು, ಮೆಡಿಸನ್ನು, ಫಾರ್ಮಸ್ಯೂಟಿಕಲ್ ಸೈನ್ಸಸ್ಸು, ಅಸ್ಟ್ರಾನಮಿ, ಅದರ್ ಸಬ್ಜೆಕ್ಟ್ಸ್, ಇವರು ಆಲ್ ಎಲ್ಲ ಅಪ್ಲೈಡ್ ಸೈನ್ಸಸ್ ಅಲ್ಲಿ ಬರ್ತವೆ. ಸೊ ಇವಾಗೆಲ್ಲ ಬಳಕೆಗೆ ನಾವು ನೋಡ್ತೀವಾಗ ಈಗ TV ಮಾಧ್ಯಮ ಕೂಡ ಇಟ್ ಈಸ್ ಅಪ್ಲಿಕೇಶನ್ ಆಫ್ ಸೈನ್ಸ್. ಸೊ ಒಟ್ಟಿನಲ್ಲಿ ನೀವೇ ಹೇಳ್ತಿರೋಂಥದ್ದು ಏನಂದರೆ, ಪ್ರತಿಯೊಂದು ಅಂಗಗಳಲ್ಲೂ ಕೂಡ ನಾವು ವಿಜ್ಞಾನವನ್ನು ಬಳಸ್ತಾ ಇದ್ದೀವಿ, ಹಾಗಾಗಿ ಅದರ ಅನಿವಾರ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ದ. ಹಾಗಿದ್ರೆ ಈ ಅನಿವಾರ್ಯತೆಯ ನಡುವೆಯೂ ಕೂಡ ವಿಜ್ಞಾನದ ಬಗ್ಗೆ ಮನೋಭಾವ ಇತ್ತೀಚಿನ ದಿನಗಳಲ್ಲಿ ಹೇಗಿದೆ ಅಂತ ತಾವು ಹೇಳ್ತೀರಾ? ಭಾರತದಲ್ಲಿ ಸಾಮಾನ್ಯವಾಗಿ ಅದ್ಭುತ ಸಾಧನೆ ಆಗಿದೆ ವಿಜ್ಞಾನದಲ್ಲಿ. ಆದರೆ ನನ್ನ ಒಂದು ಅನುಭವದಲ್ಲಿ ಹೇಳಬೇಕಾದ್ರೆ ಇನ್ನೂ ವಿಜ್ಞಾನದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಹೇಗೆ ಅಂತ ಇವಾಗ ಕಾರಣ ಇದೆ. ಇವಾಗ BSc MSc ಅಡ್ಮಿಷನ್ಗಳು ಕೂಡ ಕಡಿಮೆ ಆಗ್ತಾ ಇವೆ ಬೇಸಿಕ್ ಸೈನ್ಸ್ ಅಲ್ಲಿ. ಕಾರಣ ಏನಂದ್ರೆ, ಸಾಮಾನ್ಯವಾಗಿ ತಂದೆ ತಾಯಿಗಳಾಗ್ಲಿ ಅವ್ರದ್ದು ಏನಂದ್ರೆ, ಒಂದು ನಮ್ಮ ಉಪಜೀವನಕ್ಕೆ ಆಗೋಂಥ ಮೊದಲೇ ಬರೋ ಇಂಜಿನಿಯರಿಂಗು ಮೆಡಿಸಿನ್ ಜಾಸ್ತಿ ಆಗೋದರಿಂದ ಈ ಬೇಸಿಕ್ ಸೈನ್ಸಸ್ ಬಗ್ಗೆ ಸ್ವಲ್ಪ ಒತ್ತು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣಗಳೇನಂದ್ರೆ, ಸಾಮಾನ್ಯವಾಗಿ ಇದು ನಮ್ಮ ವಿದ್ಯಾರ್ಥಿಗಳ ಏನಾಗುತ್ತೆ ಅಂದರೆ, ಇದೊಂದು ಒಳ್ಳೆ ಜಾಬ್ ಸಿಗುತ್ತಾ, ಬೇಗ ಜಾಬ್ ಸಿಗುತ್ತಾ, ತುಂಬಾ ಸ್ಯಾಲರಿ ಸಿಗುತ್ತಾ, ಈ 3 ಪ್ರಶ್ನೆಗಳಿಗೆ ಅವ್ರಿಗೆ ಕಾಡೋದ್ರಿಂದ ಅಲ್ಲಿ ವಿಜ್ಞಾನಕ್ಕೆ ಕಡಿಮೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಖಂಡಿತವಾಗಿ ವಿಜ್ಞಾನದಲ್ಲಿ ಕೂಡ ಅದ್ಭುತವಾದ ಸಾಧನೆ ಮಾಡ್ಬೋದು. ಅಲ್ಲಿ ಅಂದ್ರೆ ವಿಜ್ಞಾನದಲ್ಲಿ ಅನೇಕ ವಿಷಯಗಳಿವೆ, ಅಲ್ಲಿ ಆ ಥರ ರಿಸರ್ಚ್ ಮಾಡ್ಬೋದು. ನಂಗನ್ಸುತ್ತೆ ಇಂದಿನ ಯುವ ಪೀಳಿಗೆ ಸ್ವಲ್ಪ ವಿಜ್ಞಾನದ ಬಗ್ಗೆ ಗಮನ ಹರಿಸಬೇಕಂತ ನನ್ನ ವಿಚಾರ. ಹಾಗಿದ್ರೆ ಈಗ ಇವತ್ತಿನ ದಿನ ನಾವು ನೋಡಿದ್ರೆ ನಾವಿಷ್ಟೆಲ್ಲ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಇಂತಹ ಸೌಲಭ್ಯ ವಿದ್ಯುತ್ತಿಂದ ಹಿಡಿದು ಯಾವುದೇ ವಿಷಯಗಳಿರಬಹುದು,
ಆವತ್ತೊಂದು ದಿವಸ ಏನಾದರೂ ಇಂತಹ ವಿಜ್ಞಾನದ ಪ್ರಯೋಗಗಳೇನಾದರೂ ಮಾಡಿರಲಿಲ್ಲ ಅಂದಿದ್ರೆ ಇಂಥ ಸವಲತ್ತುಗಳನ್ನು ಇವತ್ತು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಈ ಒಂದು ವಿಜ್ಞಾನ ಮತ್ತು ಇಂತಹ ಪ್ರಯೋಗಗಳು, ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಮತ್ತೆ ನಾವು ಕೂಡ ಬಳಸೋ ಉದ್ದೇಶಕ್ಕೋಸ್ಕರ ಪ್ರಯೋಗಗಳು ಅದರಲ್ಲೂ ಕೂಡ ನಮ್ಮ ಮಕ್ಕಳಲ್ಲಿ ಹೇಗೆ ಸಾಕ್ತಿದೆ ಅಂತ ತಾವು ಹೇಳ್ತೀರಾ? ನಮ್ಮ ಮಕ್ಕಳಲ್ಲಿ ಇವಾಗ ವಿಜ್ಞಾನದ ಬಗ್ಗೆ ಪ್ರೈಮರಿ ಶಾಲಾ ಮಕ್ಕಳಲ್ಲಿ ಪ್ರಾರಂಭ ಮಾಡಬೇಕಾಗುತ್ತೆ. ನಮ್ಮ ಪಠ್ಯ ಕಾರ್ಯಕ್ರಮದಲ್ಲಾಗಲಿ ಅಥವಾ ನಮ್ಮ ಸಿಲೆಬಸ್ ಅಲ್ಲಾಗಲಿ ವಿಜ್ಞಾನ ಇದೆ, ಆದರೆ ಕೇವಲ ಪುಸ್ತಕ ರೂಪದಲ್ಲಿದೆ. ಆದರೆ ಅದರಿಂದ ನಮ್ಗೆ ಇನ್ನೂ ನಾವು ಹೇಳೋ ವಿಚಾರವೇನೆಂದರೆ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅವಾಗ ಕೊಟ್ಟಾಗ ಖಂಡಿತವಾಗಿ ನಮ್ಮ ಮಕ್ಕಳು ವಿಜ್ಞಾನಿಗಳಾಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಅವ್ರಿಗೆ ಆಕ್ಟಿವಿಟಿ ಬೇಸ್ಡ್ ಅಂತ ತಾವು ಹೇಳ್ತಾ ಇದ್ದೀರಾ. ಹಾಗಿದ್ರೆ ಮಕ್ಕಳಲ್ಲಿ ಈ ಒಂದು ಪ್ರಯೋಗಶೀಲತೆ ಇರಬಹುದು ಅಥವಾ ಸಂಶೋಧನಾಶೀಲತೆ ಇರಬಹುದು, ಈ ನಿಟ್ಟಿನಲ್ಲಿ ಮನೋಭಾವವನ್ನು ಹೇಗೆ ಬೆಳೆಸಬಹುದು? ಇಲ್ಲಿ ಒಬ್ಬ ಚಿಕ್ಕ ಮಗು ನನಗೆ ವಿಜ್ಞಾನಿನೇ. ಯಾಕಂದ್ರೆ ಒಬ್ಬ ಚಿಕ್ಕ ಮಗುವಿಗೆ ಏನಾದರೂ ಒಂದು ಆಟಿಕೆ ಸಾಮಾನು ಕೊಟ್ಟರೆ 2 ನಿಮಿಷ ಅವನು ಆಟ ಆಡ್ತಾನೆ, ಆಮೇಲೆ ಅದನ್ನು ಒಡೆದಾಕ್ತಾನೆ. ಯಾಕಂದ್ರೆ ಅದರಲ್ಲಿರೋ ಒಂದು ಏನಿದೆ, ಅದರಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ನಾವು ಎಲ್ಲ ಮಕ್ಕಳು ನಾನು ವಿಜ್ಞಾನಿ ಅಂತಲೇ ನಾನು ಪರಿಗಣಿಸೋದು. ಇವಾಗ ಕೆಲವು ವಿಷಯಗಳನ್ನು ಹೇಳಬೇಕಾಗುತ್ತೆ. ಈ 4ನೇ 5ನೇ 6ನೇ 7ನೇ ತರಗತಿಯಲ್ಲಿ ತುಂಬಾ ಕ್ರಿಯೇಟಿವಿಟಿ ಆಗಿರೋದು. ಆದರೆ ನಮ್ಮ ಪಠ್ಯ ಇದರಲ್ಲಿ ಎಕ್ಸ್ಪೆರಿಮೆಂಟ್ಗಳು ಬಹಳ ಕಡಿಮೆ. ಎಕ್ಸ್ಪೆರಿಮೆಂಟ್ ಸೌಲಭ್ಯಗಳೇ ಇಲ್ಲ. ಪ್ರೈಮರಿ ಸ್ಕೂಲಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸು, ಬಯಾಲಜಿ 4, 5, 6, 7ನೇ ತರಗತಿವರೆಗೂ ಇಲ್ವೇ ಇಲ್ಲ. ಕೇವಲ PUC ವರೆಗೂ ಅಥವಾ MSc ಅಥವಾ BSc ಅಲ್ಲಿ ಮಾಡುವಂಥ ಪ್ರಯೋಗಗಳು ನಾವು ಮಾಡ್ತೀವಿ. ಅದು ತುಂಬಾ ಲೇಟು. ನನಗೆ ಕೇಳಿದ್ರೆ 3ನೇ ಕ್ಲಾಸಲ್ಲೇ ವಿಜ್ಞಾನ, 4ನೇ ಕ್ಲಾಸಲ್ಲೇ ವಿಜ್ಞಾನ, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಕೈಯಲ್ಲಿ ಅವರಿಗೆ ಕೊಟ್ಟು ಅದು ಅನುಭವ ಮತ್ತು ಅನುಭವದಿಂದ ಒಂದು ಜ್ಞಾನಾರ್ಜನೆ ಆಗಬೇಕು. ಅದು ಮುಖ್ಯ ನನ್ನ ವಿಷಯ. ಹಾಗಿದ್ರೆ ತಾವು ಹೇಳ್ತಾ ಇದ್ದೀರಾ ಒಂದು ಮಗು ಕೂಡ ಆ ಒಂದು ಶಕ್ತಿಯನ್ನು ಪಡ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ 5, 6, 7ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ತುಂಬಾ ಕ್ರಿಯಾಶೀಲತೆ ಇರುತ್ತೆ ಅಂತ. 4ನೇ ತರಗತಿಯಿಂದ ಅವುಗಳೆಲ್ಲ ಮಾಡೋದಕ್ಕೆ ಸಾಧ್ಯತೆ. ಆದ್ರೂ ಕೂಡ ಎಷ್ಟನೇ ತರಗತಿಯ ವಿದ್ಯಾರ್ಥಿಗಳು ಮಾಡೋದಕ್ಕೆ ಶಕ್ತವಂತರಾಗಿರ್ತಾರೆ ಅಂತ ನನಗೆ ಕೇಳಿದ್ರೆ, ಸಾಮಾನ್ಯವಾಗಿ 5 ವರ್ಷಗಳಾದ ನಂತರ 5 ವರ್ಷದ ಮಗುವಿಂದಲೇ ಅವನು ವಿಜ್ಞಾನದ ಅನುಭವ ಆಗ್ತಾ ಇರುತ್ತೆ. 5 ಅಲ್ಲಿಂದ ಈ 3ನೇ ತರಗತಿ, 4ನೇ ತರಗತಿ, 5ನೇ 6, 7, 8 ಈ ತರಗತಿಗಳು ಎಲ್ಲರೂ ವಿಜ್ಞಾನಿಗಳೇ. ಆಮೇಲೆ ವಿಜ್ಞಾನಿ ಒಬ್ಬ ಪದ ನಾನು ವಿಸ್ತಾರವಾಗಿ ಹೇಳ್ತೀನಿ. ನಮ್ಮ ರೈತರು ಕೂಡ ವಿಜ್ಞಾನಿಗಳೇ. ಇದರ ಅರ್ಥ ಕೇವಲ ಒಂದು ಶಾಲಾ ಮಕ್ಕಳು ಮಾತ್ರನೇ ವಿಜ್ಞಾನ ಆಗುತ್ತೆ ಅಂತ ನಾನು ಒಪ್ಪೋದಿಲ್ಲ. ಆಮೇಲೆ ಯಾಕಂದ್ರೆ ಒಬ್ಬ ರೈತ ಕೂಡ, ಯಾಕಂದ್ರೆ ಅವನು ಒಬ್ಬ ಎಕ್ಸ್ಪೆರಿಮೆಂಟಲ್ ಸೈಂಟಿಸ್ಟ್, ಗಿಡ ಬೆಳೆಸಿ ಅದನ್ನ ಮಾಡ್ತಾನೆ ಅಷ್ಟೇ. ಅವರ ಒಂದು ಅವ್ರಿಗೂ ಕೂಡ ಅದ್ಭುತವಾದ ಜ್ಞಾನ ಇರುತ್ತೆ, ಇದೆ. ಆದ್ರೂ ಕೂಡ ಅದರಲ್ಲೂ ಕೂಡ ಸಂಶೋಧನೆಗಳ ಮಾಡೋದಕ್ಕೆ ಅವರಿಗೆ ಶಕ್ತರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಕರೆಯನ್ನ ತೆಗೆದುಕೊಳ್ಳೋಣ, ನಂತರ ನಮ್ಮ ಮಾತನ್ನ ಮುಂದುವರಿಸೋಣ. ಕಿರಣ್ ಅವರು ಕರೆ ಮಾಡಿರುವಂತದ್ದು HSR ಬಡಾವಣೆಯಿಂದ. ಕೇಳಿ ಪ್ರಶ್ನೆಯನ್ನ ಕಿರಣ್ ಅವರೇ. ನಮಸ್ಕಾರ ಸರ್. ನಮಸ್ತೆ ಪಾಟೀಲ್ ಸರ್ ಅವ್ರಿಗೂ ನಮಸ್ಕಾರ. ಕೇಳಿ. ನಮಸ್ಕಾರ ಪಾಟೀಲ್ ಸರ್, ಕಿರಣ್ ಅಂತ ಹೇಳಿ HSR ಬಡಾವಣೆಯಿಂದ. ನನ್ನ ಪ್ರಶ್ನೆ, ಒಂದು 5 ವರ್ಷ ಮಕ್ಕಳಿಗೆ ಮನೆಯಲ್ಲಿ ಯಾವ ರೀತಿ ನಾವು ವಿಜ್ಞಾನದ ಆಸಕ್ತಿ ಮೂಡಿಸುವಂತ ವಾತಾವರಣ ನಾವು ಕ್ರಿಯೇಟ್ ಮಾಡಬೇಕು, ಮತ್ತೆ ಎರಡನೇದಾಗಿ ಆಸ್ ಎ ಪೇರೆಂಟ್ ಆಗಿ ತಂದೆ ತಾಯಿಗಳಾಗಿ ನಮ್ಮ ಆದ್ಯ ಕರ್ತವ್ಯ ಏನ್ ಬರುತ್ತೆ? ಖಂಡಿತವಾಗಿ ಕಿರಣ್, ತುಂಬಾ ಸಂತೋಷ. 2 ವಿಷಯ. ನಿಮ್ಮ ಮನೆಯಲ್ಲಿ ಟೆಲಿಸ್ಕೋಪ್ ಇದೆಯಾ? ನಿಮ್ಮ ಮನೆಯಲ್ಲಿ ಮೈಕ್ರೋಸ್ಕೋಪ್ ಇದೆಯಾ? ನಿಮ್ಮ ಮನೆಯಲ್ಲಿ ಏನಾದರೂ ವೈಜ್ಞಾನಿಕ ಎಕ್ಸ್ಪೆರಿಮೆಂಟಲ್ ಮಾಡಿದ ವಸ್ತುಗಳು ಇವೆಯಾ? ಸಾಮಾನ್ಯವಾಗಿ ಭಾರತೀಯರಲ್ಲಿ ಇರೋದಿಲ್ಲ. ಪ್ರಥಮವಾಗಿ ಇಂತಹ ಒಂದು ವ್ಯವಸ್ಥೆ ಮನೆಯಲ್ಲಾಗಬೇಕು. ಅದು ಹೋಮ್ ಸೈನ್ಸ್ ಅಂತ, ಮನೆಯಲ್ಲೇ ಸೈನ್ಸ್ ಆರಂಭ ಮಾಡಬೇಕು. ಅವ್ರು ಕೇಳಿರೋ ಪ್ರಶ್ನೆ, 5 ಅಥವಾ 6 ವರ್ಷದ ಮಕ್ಕಳಿಗೆ ಏನು ಮಾಡಬಹುದು? ಬಹಳ ಸುಲಭದ ಕೆಲಸ. ನಮ್ಮ ಅಡಿಗೆ ಮನೆಯನ್ನ ನಾನು ಒಂದು ಪ್ರಯೋಗಶಾಲೆ ಅಂತ ಕರಿತೀನಿ. ಅಡಿಗೆ ಮನೆಯಲ್ಲಿ ಹೋದಾಗ ನಮ್ಮ ಅನೇಕ ಕಾಳುಗಳು ಸಿಗ್ತವೆ. ಕಾಳುಗಳ ಬಗ್ಗೆ ತಿಳಿಸಿ ಮಕ್ಕಳಿಗೆ. ಒಂದುವರೆಗೆ ಒಂದು ಭೂತ ಕನ್ನಡಿಯನ್ನು ಕೊಟ್ಟು ಅದರ ರಚನೆ ಹೇಗಿದೆ ಅಂತ ಹೇಳ್ಕೊಡ್ಬೋದಲ್ಲ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ ಸೀಡ್ಸ್, ಒಂದಿಷ್ಟು ಎಲ್ಲ ಕಾಳುಗಳನ್ನ, ಈ ತೊಗರೆ ಕಾಳುಗಳು, ಹೆಸರು ಕಾಳುಗಳು ಮಿಕ್ಸ್ ಮಾಡಿಬಿಟ್ಟು ಮಗುವಿಗೆ ಅವನು ಸಪರೇಟ್ ಮಾಡಿ ಅಂತ ಹೇಳಿ, ಅವಾಗ ಏನಾಗುತ್ತೆ, ಎಲ್ಲ ಸ್ವಂತ ಅನುಭವದಿಂದ ನೋಡಿಕೊಂಡು ದ ಡೆಕ್ಟಿಸಿಟಿ ಆಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅವನ್ನ ಸಪರೇಟ್ ಮಾಡಿ ನೋಡ್ಬೋದು. ನೀವು ಚಿಕ್ಕ ಮಗು ಇದ್ದಾಗ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಒಂದು ಹೂದೋಟಗೆ ಕರ್ಕೊಂಡು ಹೋಗಿ ಅಲ್ಲಿರುವ ಹೂಗಳ ಬಗ್ಗೆ ಹೇಳ್ಬೋದು ನೀವು. ಹೀಗೆ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ನಮ್ಮ ಚಿಕ್ಕ ಮಕ್ಕಳಿಗೆ ಈ ಪಂಚೇಂದ್ರಿಗಳಿಂದನೇ ಜ್ಞಾನ ಹೋಗೋದು. ಚಿಕ್ಕ ಮಕ್ಕಳಿಗೆ ನಾನು ಪಂಚೇಂದ್ರಿ ಹೇಳೋಕೆ ಬದಲು ಜ್ಞಾನೇಂದ್ರಿಗಳಂತ ಹೇಳ್ತೀನಿ ನಾನು.
ಯಾಕಂದರೆ ಮಕ್ಕಳಿಗೆ ಸ್ಮೆಲ್ಲು ಅದರಿಂದ ಬಹಳ ಅರ್ಥ ಆಗುತ್ತೆ. ಕೆಲವು ಏನೋ ಅದಕ್ಕೆ ಅವರಿಗೆ ಈ ರೀತಿ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ಗಳು ಮನೆಯಲ್ಲೂ ಮಾಡ್ಬೋದು. ಇವಾಗ ಕಿರಣ್ ಅವರಿಗೆ ನೀವು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಏನು ಮಾಡಬೇಕು ಅಂತ. ಒಂದು ಸೌತೆಕಾಯಿ ತಗೊಳ್ಳಿ, ಈಗ ನೇರವಾಗಿ ಹೀಗೆ ಕಟ್ ಮಾಡಿದಾಗ ಅದು ಸರ್ಕಲ್ ಆಗಿ ಕಟ್ ಆಗುತ್ತೆ. ಇದೇ ಒಂದು ಇನ್ನೊಂದು ಆ ಕೋನದಲ್ಲಿ ಕಟ್ ಮಾಡಿದಾಗ ಅದು ಎಕ್ಲಿಪ್ಸ್ ಆಗುತ್ತೆ. ಮಕ್ಕಳಿಗೆ ನೋಡಿ ಒಂದು ಸೌತೆಕಾಯಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೋದು. ಮನೆಯಲ್ಲಿ ನನಗೆ ಕೇಳಿದ್ರೆ ಖಂಡಿತವಾಗಿ ನಿಮಗೆ ಕೇಳಿದ ಪ್ರಶ್ನೆ ಸೂಕ್ತ. ತಂದೆ ತಾಯಿಗಳು ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳಿಗೆ ಏನು ಗಿಫ್ಟ್ ಕೊಡಬೇಕು ಅಂದರೆ ನಾನು ಹೇಳೋದು ಮಕ್ಕಳ ಕೈಯಲ್ಲಿ ಒಂದು ಸೈನ್ಸ್ ಕಿಟ್ ಕೊಡಿ, ಒಂದು ಮೈಕ್ರೋಸ್ಕೋಪ್ ಕೊಡಿ, ಟೆಲಿಸ್ಕೋಪ್ ಕೊಡಿ, ಅಷ್ಟೇ ಸಾಕು ನಮಗೆ ವಿಜ್ಞಾನಿಗಳು ಮಾಡೋದಕ್ಕೆ. ಅಂದರೆ ಈ ರೀತಿಯಲ್ಲಿ ಈಗ ನೀವು ಹೇಳ್ತಾ ಇದ್ದೀರಾ ಮಕ್ಕಳು ಕೂಡ ಪ್ರಯೋಗಗಳನ್ನು ಮಾಡಬಹುದು ಅಂತ ತಾವು ಹೇಳ್ತಾ ಇದ್ದೀರಾ, ಮನೆಯಲ್ಲಿ ಪ್ರಯೋಗಗಳನ್ನು ಮಾಡಬಹುದು ಅಂತ ಅಂದ್ಬಿಟ್ಟು. ಹಾಗಿದ್ರೆ ಈ ಪ್ರಯೋಗಗಳನ್ನು ಮಾಡಬೇಕು ಅಂತಂದರೆ ಮಕ್ಕಳು ಈಗ ತಾವು ಹೇಳ್ತಾ ಇದ್ದೀರಾ ಒಂದು ಸೌತೆಕಾಯಿಯನ್ನು ಕಟ್ ಮಾಡೋದು ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ ಒಂದು ಪ್ರಯೋಗಗಳನ್ನು ಮಾಡಬಹುದು, ಅದಕ್ಕೆ ಪೂರಕವಾಗಿ ಯಾರು ಅದಕ್ಕೆ ಸಲಹೆಗಳನ್ನು ನೀಡಬೇಕಾಗುತ್ತೆ? ಯಾಕೆಂದರೆ ಅವ್ರಿಗೆ ಕಟ್ ಮಾಡಿದ ತಕ್ಷಣ ಗೊತ್ತಾಗೋದಿಲ್ಲ ಇದು ಹೇಗೆ ಅಂತ. ಇದರ ತಿಳುವಳಿಕೆ ಬರಬೇಕು ಅಂದರೆ ಹೇಗೆ, ಯಾವ ರೀತಿಯಲ್ಲಿ ವಾತಾವರಣ? ಇವಾಗ ಮನೆಯಲ್ಲಿದ್ದಾಗ ತಂದೆ ತಾಯಿಗಳ ಬಗ್ಗೆ ಅವ್ರಿಗೂ ಕೂಡ ಆ ಅಬ್ಜೆಕ್ಟಿವ್ ಆಫ್ ಲರ್ನಿಂಗ್ ಅದು ಸ್ಪಷ್ಟವಾಗಿ ಗೊತ್ತಿರಬೇಕು. ಅದರಲ್ಲಿರುವಂಥ ಯಾಕೆ ಲರ್ನಿಂಗ್ ಅಬ್ಜೆಕ್ಟಿವ್ಸು, ಆಮೇಲೆ ಏನು ಮಾಡ್ತಾ ಇದೀವಿ ಹೇಳ್ತಿದ್ದು ತಂದೆ ತಾಯಿ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗುರುಗಳು ಅವರು ಕೂಡ ಈ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಇದರಿಂದ ನಮ್ಮ ಆಗುವಂಥ ಲಾಭ ಏನು. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ಎಲ್ಲರ ಮನೆಯಲ್ಲಿ ನಿಮ್ಮ ಅರಿಶಿಣ ಪುಡಿ ಇದೆ, ಒಂದು ಗ್ಲಾಸ್ ತಗೊಳ್ಳಿ, ನೀವೇನು ಟೆಸ್ಟ್ ಟ್ಯೂಬ್ ತೊಗೊಳಕ್ಕೂ ಅವಶ್ಯಕತೆ ಇಲ್ಲ. ಒಂದು ಗ್ಲಾಸ್ ತಗೊಳ್ಳಿ, ಅದರಲ್ಲಿ ಅರಿಶಿಣ ಹಾಕಿ ನೀರು ಮಾಡಿ. ಈ ಕಡೆ ಮನೇಲಿ ಸುಣ್ಣ ಇರುತ್ತೆ, ಸಾಮಾನ್ಯವಾಗಿ ನೀವು ಎಲೆ ತಿನ್ನುವಾಗ ಹಾಕೊಂತಿದ್ರ ಸುಣ್ಣ. ಎರಡು ಮಿಕ್ಸ್ ಮಾಡಿದಾಗ ಯಾವ ಬಣ್ಣ ಬರುತ್ತೆ? ಅದ್ಭುತವಾದ ಬಣ್ಣ ಬರುತ್ತೆ. ಆ ಬಣ್ಣ ಮಕ್ಕಳಿಗೆ ತೋರಿಸಿದಾಗ ಓಹೋ ಈ ಅರಿಶಿಣ ಪುಡಿ ಮತ್ತು ಈ ಸುಣ್ಣ ಮಿಳಿಸಿದಾಗ ಅದ್ಭುತವಾದ ಬಣ್ಣ ಬರುತ್ತೆ. ಬಣ್ಣಗಳ ಲೋಕಕ್ಕೆ ಒಂದು ದಾರಿ ಆಗುತ್ತೆ. ಎಷ್ಟು ಸುಲಭ ನೋಡಿ, ಮನೇಲಿ ಮಾಡಕ್ಕೆ ಏನು ಖರ್ಚು ಬೇಕಾಗಿಲ್ಲ ಇದಕ್ಕೆ. ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಇದೇ ರೀತಿಯಾಗಿ ಎಷ್ಟೋ ಜನರಿಗೆ ಸೈಕಲ್ ಇದೆ ಮನೆಯಲ್ಲಿ, ಎಲ್ಲರ ಹತ್ರ ಸೈಕಲ್ ಇದೆ. ಸೈಕಲಿಂದ ಫಿಸಿಕ್ಸ್ ಚೆನ್ನಾಗಿ ಹೇಳ್ಕೊಡ್ಬೋದು. ಸೈಕಲ್ ತುಳಿತಾನೆ ಸೆಂಟ್ರಿಪೆಟಲ್ ಫೋರ್ಸಸ್, ಸೆಂಟ್ರಿಫಿಗಲ್ ಫೋರ್ಸಸ್, ಬ್ಯಾಲೆನ್ಸಿಂಗ್ ಆಕ್ಟ್ ಅಂಡ್ ಚಕ್ರ, ವೀಲ್ಸು, ಚೇನು, ಟೂತ್ ಗೇರು, ಎಷ್ಟು ಬೇಕು ನಿಮಗೆ ವಿಜ್ಞಾನ ಅಲ್ಲಿ. ಸೈಕಲ್ದಲ್ಲಿ ನನಗೆ ಕೇಳಿದ್ರೆ ಬ್ರಹ್ಮಾಂಡ ಇದೆ ಅಂತ ಹೇಳ್ಬೋದು ನಾನು. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಎಲ್ಚೇನಹಳ್ಳಿಯಿಂದ ಕರೆ ಇರುವಂತದ್ದು ರಾಮಚಂದ್ರ ಅವರು. ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆಯನ್ನು ಕೇಳಿ. ಸರ್, ನಮ್ಮ ಮಗ MSc ಓದ್ತಾ ಇದ್ದಾರೆ. ಸರಿ. ಆರ್ಗಾನಿಕ್. ಮುಂದಕ್ಕೆ ಏನು ಓದ್ಬೋದು ಸರ್? ಮುಂದಕ್ಕೆ ಸೈನ್ಸ್ ಇದ್ರ ಬಗ್ಗೆ ಏನ್ ಮಾಡ್ಬೋದು ಏನು ಅಂತ ಮುಂದಕ್ಕೆ ಏನಾದ್ರು ಫ್ಯೂಚರ್ ಇದೆಯಾ ಅದಕ್ಕೆ ಓದಿದ್ರೆ? ಆದ್ರೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಒಂದು ಸಂಬಂಧಪಟ್ಟಂತೆ ಆದ್ರೂ ಕೂಡ ಹೇಳ್ತಾರೆ. ಇದು ನಿಮ್ಮ ಸರ್ ಅವರು MSc ಮಾಡಿದ್ದಾರೆ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ. ಅಂದ್ರೆ ನನ್ನ ದೃಷ್ಟಿಯಲ್ಲಿ ಅವರು ಆಗ್ಲಿ ವಿಜ್ಞಾನಿ ಆಗಿದ್ದಾರೆ. ಓದ್ತಾ ಇದ್ದಾರೆ ಸರ್. ಓದ್ಲಿ ಪರವಾಗಿಲ್ಲ, ವಿಜ್ಞಾನಿ ಆಗಿದ್ದಾರೆ. ನಮ್ಮ ವಿಷಯದಲ್ಲಿ ವಿಜ್ಞಾನಿ ಆಗಿದ್ದಾರೆ ಅಂತ. ಅವ್ರಿಗೆ ಏನಾಗಿದೆ ಇವಾಗ, ಏನ್ ಮಾಡಬೇಕು, ಮುಂದಿನ ದಾರಿ ಏನು? ಮುಂದಿನ ದಾರಿ MSc ಆರ್ಗಾನಿಕ್ ಕೆಮಿಸ್ಟ್ರಿ ಮಾಡಿದ್ದರಿಂದ ನನ್ನ ವಿಚಾರದಲ್ಲಿ ಅವರು PhDಗೆ ಹೋಗ್ಬೋದು. PhD ಪ್ರೋಗ್ರಾಮ್ಗಳು ಭಾರತ ದೇಶದಲ್ಲೂ ಮಾಡಬಹುದು, ಆಮೇಲೆ ಪರದೇಶಗಳು ಕೂಡ ಮಾಡುವಂಥ ಒಂದು ನೀವು ಹೆಚ್ಚಿನ ಅಧ್ಯಯನಕ್ಕಾಗಿ PhD ಹೋಗುವಂಥ ಒಂದು ಸಾಧ್ಯತೆ. ಎರಡನೇದಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದ್ದರಿಂದ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಬೇಕಾದಂಥ ಉದ್ಯೋಗ ಅವಕಾಶಗಳಿವೆ. ಅದಕ್ಕೆ ಮಾಡೋಕ್ಕೆ ಕೆಲವು ಕಾರಣ ಇದೆ. ನೀವು ಸ್ವಲ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮ್ಮ ಹುಡುಗರಿಗೆ ಒಂದು 1000 ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಖಂಡಿತವಾಗಿ ಅವರು ನೋಬೆಲ್ ಪ್ರೈಸ್ ಕೂಡ ಕೊಡಿಸ್ಬೋದು. ಯಾಕಂದ್ರೆ ಈ ನಮ್ಮ ಇನ್ನೊಂದು ಸಾಮಾನ್ಯವಾಗಿ ನಮ್ಮ ಇಂದಿನ ಯುವ ಪೀಳಿಗೆ ಕೇವಲ 5-8 ಪ್ರಯೋಗಗಳನ್ನ ಮಾಡಿರ್ತಾರೆ. ಅದರಿಂದ ಇವಾಗ ಒಂದು ಇಂಡಸ್ಟ್ರಿಯಲ್ಲಿ ನೀವು ಸೇರ್ಬೇಕಾದ್ರೆ ಅಲ್ಲಿ ಅವರಿಗೆ ನೀವು ಬಹಳ ಪ್ರಯೋಗಗಳು ಮಾಡಿರ್ಬೇಕು, ಆ ಕ್ರಿಯಾಶೀಲತೆಯನ್ನು ಬೆಳೆಸ್ಕೊಂಡಿರ್ಬೇಕು. ಖಂಡಿತವಾಗಿ MSc ಆರ್ಗಾನಿಕ್ ಕೆಮಿಸ್ಟ್ರಿ ಮಾಡಿದವರಿಗೆ ಉಜ್ವಲವಾದ ಭವಿಷ್ಯವಿದೆ. ಖಂಡಿತವಾಗಿ ಹೇಳ್ತೇನೆ ನಾನು ಈ ವಿಷಯ. ಮತ್ತೆ ಅವರು ಯಾವ ವಿಷಯವನ್ನ ತೆಗೆದುಕೊಳ್ಬೇಕಾಗತ್ತೆ, ಅಥವಾ ಪರ್ಟಿಕ್ಯುಲರ್ ಇಂಥ ವಿಷಯನೇ ತಗೊಳ್ಬೇಕು, ಆ ಥರದ್ದೇನಾದರೂ ಇದೆಯಾ ಹೇಗೆ ಅಂತ? ಇಲ್ಲ, ಆರ್ಗಾನಿಕ್ ಕೆಮಿಸ್ಟ್ರಿ ಅದು ದೊಡ್ಡ ವಿಷಯ. ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ಬ್ರಾಂಚ್ಗಳಿವೆ. ನನಗೆ ಕೇಳಿದ್ರೆ ಬೇಸಿಕ್ ಆರ್ಗಾನಿಕ್ ಕೆಮಿಸ್ಟ್ರಿ ವಾಟ್ ಎವರ್, ಎಸ್ಪೆಷಲಿ ಇವಾಗ ಇಂಧನ ವಿಜ್ಞಾನದಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿ ಪ್ಲೇಸ್ ಅ ಸಿಗ್ನಿಫಿಕೆಂಟ್ ರೋಲ್. ಇವಾಗ ನೋಡಿ, ಇಂಧನದ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ. ಇವಾಗ ಸಿಂಪಲ್ ಆಗಿ ಹೇಳಬೇಕಾದ್ರೆ ಇವಾಗ
ಬಯೋಫ್ಯೂಲ್ ಕಾಂಟ್ರಿಬ್ಯೂಷನ್ ಇಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್. ಅಂತಹ ಅನೇಕ ಸಂಘ ಸಂಸ್ಥೆಗಳಲ್ಲಿ ಈ ಸಂಶೋಧನೆ ನಡೀತಾ ಇದೆ. ದಯಮಾಡಿ ಇಂತಹ ಯುವ ಪ್ರತಿಭೆಯನ್ನು ನಮ್ಮ ಹತ್ರ ಕಳಿಸಿ ಸಂಬಂಧಪಟ್ಟ ಯೂನಿವರ್ಸಿಟಿಗಳಾಗಲಿ ಸಂಬಂಧಪಟ್ಟ ರಾಷ್ಟ್ರೀಯ ಪ್ರಯೋಗಶಾಲೆಗಳಾಗಲಿ ಸಂಬಂಧವನ್ನು ತೋರಿಸಿ ಅದ್ಭುತವಾದ ಒಂದು ಟ್ರೈನಿಂಗ್ ಕೊಟ್ಟರೆ ಖಂಡಿತವಾಗಿ ಇವರು ಒಳ್ಳೆ ಆರ್ಗ್ಯಾನಿಕ್ ಕೆಮಿಸ್ಟ್ ಆಗಿ ಒಂದು ಭಾರತ ಸೇವೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಈಗ ತಾವೊಂದು ಮಾತನ್ನು ಹೇಳ್ತಾ ಇದ್ರಿ, ಏನು ಅಂತಂದರೆ ನೋಡಿ, ಸೈಕಲನ್ನು ತುಳಿಯೋದ್ರ ಜೊತೆಗೆ ಅಲ್ಲೇ ವಿಜ್ಞಾನವನ್ನು ಬ್ರಹ್ಮಾಂಡವನ್ನೇ ಸೃಷ್ಟಿಸಬಹುದು, ಅಷ್ಟೊಂದು ವಿಷಯಗಳಿದೆ ಅಂತ ಅಂದ್ಬಿಟ್ಟು. ಹಾಗಿದೆ, ನಮ್ಗೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ. ಹೌದು. ಆದರೆ ಇನ್ನೂ ಕೆಲವೊಂದು ಪ್ರಯೋಗಗಳನ್ನ ಮಾಡಬೇಕು ಮನೆಯಲ್ಲೇ ಅನ್ನುವಂಥ ಒಂದು ಆಸಕ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ಎಷ್ಟು ಖರ್ಚಾಗುತ್ತೆ ಅಥವಾ ಒಂದು ಪ್ರಯೋಗಗಳನ್ನು ಮಾಡಬೇಕು ಅನ್ನುವಂಥದ್ದು? ಇದು ತುಂಬ ಸೂಕ್ತವಾದ ಪ್ರಶ್ನೆ. ನಾನು 2 ಭಾಗಗಳು ಮಾಡ್ತೇನೆ. ಒಂದು ನೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ಸ್, ನೋ ಕಾಸ್ಟ್ ಅಟ್ ಆಲ್ ಒಂದು. ಆಮೇಲೆ ಲೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳಿ. ಲೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಫಿಸಿಕ್ಸಲ್ಲಿ ಇದೆ, ಕೆಮಿಸ್ಟ್ರಿಯಲ್ಲೂ ಇದೆ, ಬಯಾಲಜಿಯಲ್ಲೂ ಇದೆ. ಈ ನೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಸೈಕಲ್ ತುಳ್ಕೊಂಡೇನೆ ನೀವು ವಿಜ್ಞಾನ ಕಲಿಬಹುದು. ಇನ್ನೊಂದು ಸಿಂಪಲ್ ಆಗಿ ಹೇಳೋ ಏನ್ ಮಾಡ್ಬೇಕಂದ್ರೆ, ದೀಪಾವಳಿ ಹಬ್ಬ ಬಂತಲ್ಲ ರೀ ಸ್ವಾಮಿ, ದೀಪಾವಳಿ ಹಬ್ಬದಲ್ಲಿ ಕಂಪ್ಲೀಟ್ ಆಗಿ ನಾವು ರಾಕೆಟ್ ಸೈನ್ಸ್ ಕೂಡ ಹೇಳ್ಕೊಡ್ಬೋದು. ಅದು ಮ್ಯಾಥಮೆಟಿಕ್ಸ್ ಟ್ರೆಜೆಕ್ಟ್ರಿ, ದ ಟ್ರೇಸಬಿಲಿಟಿ ಆಫ್ ದ ಟ್ರೆಜೆಕ್ಟ್ರಿ, ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ಕೂಡ ಹೇಳಿ ಅದ್ರ ಬಗ್ಗೆ ಕೂಡ ಹೇಳ್ಕೊಡ್ಬೋದು. ದೀಪಾವಳಿಯಲ್ಲಿ ಕೂಡ ನಾನು ಅದು ಜ್ಞಾನೋತ್ಸವ ಅಂತ ಅದು ಹೇಳೋದು ನಾನು ಅದಕ್ಕೆ. ಯಾಕಂದ್ರೆ ದೀಪಾವಳಿ ಹಬ್ಬದಲ್ಲಿ ಕೂಡ ಮಾಡುವಂಥ ಇವೆಲ್ಲ ನೋ ಕಾಸ್ಟ್ ಎಕ್ಸ್ಪೆರಿಮೆಂಟ್ಸ್. ಕೆಲವು ಸಾಮಾನ್ಯವಾಗಿ ನಮಗೆ ಮನೆಯಲ್ಲಿ ಏನ್ ಬೇಕು ಅಂತಂದ್ರೆ ಟೆಸ್ಟ್ ಟ್ಯೂಬ್ಸ್, ಆಮೇಲೆ ಟೆಸ್ಟ್ ಟ್ಯೂಬ್ ಹೋಲ್ಡರು, ಏಪ್ರಾನು ಎಲ್ಲ ಸ್ವಲ್ಪ ನೋಡಿ. ಕ್ರಿಕೆಟ್ ಆಡಬೇಕಾದ್ರೆ ನೀವು ವೈಟ್ ಡ್ರೆಸ್ ಹಾಕೊಂಡು ಹೋಗಿ ಕ್ರಿಕೆಟ್ ಆಡ್ತೀರಾ. ವಿಜ್ಞಾನಿ ಆಗಬೇಕಾದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಏಪ್ರಾನ್ ಇರಬೇಕು ಅಂತ ಹೇಳ್ತೇನೆ. ಅವೆಲ್ಲ ಯಾಕಂದ್ರೆ ಮಕ್ಕಳಿಗೆ ಮೋಟಿವೇಶನ್ಗೋಸ್ಕರ. ಆಮೇಲೆ ಕೆಲವು ಆಸಿಡ್ಸ್ ಇದೆ, ಆಮೇಲೆ ಕೆಲವು ಕೆಮಿಕಲ್ಸ್ ಇದೆ. ಆಮೇಲೆ ಅವು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಯಾಕಂದ್ರೆ ಮಕ್ಕಳಿಗೆ ಸೇಫ್ಟಿ ಬಗ್ಗೆನೂ ಹೇಳ್ಕೊಡ್ಬೇಕು. ಮನೆಯಲ್ಲಿ ತಂದೆ ತಾಯಿಗಳ ಒಂದು ಮಾರ್ಗದರ್ಶನದಲ್ಲಿ ಖಂಡಿತವಾಗಿ ಇದು ಮಾಡಬಹುದು. ಕೆಲವು ಎಕ್ಸ್ಪೆರಿಮೆಂಟ್ಗಳು ಅವ್ರ ಲ್ಯಾಬೊರೇಟರಿಲಿ ಮಾಡೋದೇ ಸೂಕ್ತ. ಯಾಕಂದ್ರೆ ಅವು ತುಂಬಾ ನಂತರ ಕಾಸ್ಟ್ಲಿ ಆಗಿರುತ್ತೆ. ಒಂದು ಮೈಕ್ರೋಸ್ಕೋಪ್ ನೋಡಿ, ಮೈಕ್ರೋಸ್ಕೋಪ್ ಅಲ್ಲಿ ಈಗಿನ ತಂದೆ ತಾಯಿಗಳಲ್ಲಿ 6-7 ಸಾವಿರ ರೂಪಾಯಿ ಒಂದು ಮೈಕ್ರೋಸ್ಕೋಪ್ ಕೊಡಿಸ್ಬಿಡಿ, ಅದು ಜೀವನ ಪರ್ಯಂತ ಬರುವಂಥದ್ದು. ಸೊ ನೀವು 5 ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಥವಾ ಈ ಸೈಕಲ್ ಏನೂ ಬೇಕಾಗಲ್ಲ, ಟೆಸ್ಟ್ ಟ್ಯೂಬು ಆಮೇಲೆ ಒಂದು ಸೈನ್ಸ್ ಕಿಟ್ ಅಂತ ಮಾಡಿದಾಗ ಕೇವಲ ಅದು ನಿಮಗೆ ಒಂದು 500 ರೂಪಾಯಿದಲ್ಲಿ ಕೂಡ ನೀವು ಮಾಡ್ಬೋದು. ಅಷ್ಟು ಸಾಕು ನಮಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಬೇಕಾಗಿರೋದು ಪೆನ್ನು, ಪೇಪರು, ತಲೆ, ಅದೇನೂ ಬೇಕಾಗಿಲ್ಲ ಅಲ್ಲಿ ವಿಜ್ಞಾನಕ್ಕೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದಂತೂ ನಾನು ನೈಸರ್ಗಿಕವಾಗಿ ಸೂಪರ್ ಕಂಪ್ಯೂಟರ್ ಕೊಟ್ಟಿದ್ದಾನೆ ದೇವರು, ಅದನ್ನ ಬಳಸ್ಕೊಳ್ಳೋಣ. ಬಂಗಾರಪೇಟೆಯಿಂದ ಕರೆಯಿರುವಂಥದ್ದು ಪ್ರದೀಪ್ ಅವರ, ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ತಮ್ಮ ಪ್ರಶ್ನೆ ಕೇಳಿ ಸರ್. ಈಗಿನ ದಿನದಲ್ಲಿ ಮ್ಯಾಥಮೆಟಿಕ್ಸ್ ಫ್ಯಾಸಿನೇಟ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ಜಸ್ಟ್ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಈಕ್ವೇಶನ್ ತಗೊಂತಾರೆ, ಅದನ್ನ ಆನ್ಸರ್ ತರಿಸ್ತಾರೆ ಅಷ್ಟೇ. ಇವಾಗ ಎಕ್ಸಾಮ್ ಅಲ್ಲಿ ಅದೇ ಮಾಡ್ತಾರೆ. ಬಟ್ ಅದನ್ನ ಫ್ಯಾಸಿನೇಟ್ ಮಾಡ್ಬೇಕಾಗಿರೋದು ಒಂದು ಫಿಸಿಕಲ್ ಸಿಚುವೇಶನ್ ಇಂದ ಮ್ಯಾಥಮೆಟಿಕಲ್ ಮಾಡಲ್ ಟ್ರಾನ್ಸ್ಫಾರ್ಮ್ ಮಾಡೋದ್ರಲ್ಲೇ ಇರೋದು ಮೈನ್. ಸೊ ಮಕ್ಕಳು ಯಾವಾಗ ಅದನ್ನ ಸ್ಟ್ರೆಸ್ ಮಾಡ್ಬೇಕು, ಸೊ ಅಕಾಡೆಮಿಕ್ಸ್ ಅಲ್ಲಿ ಯಾವಾಗ ಮ್ಯಾಥಮೆಟಿಕಲ್ ಮಾಡಲಿಂಗ್ ಸ್ಟ್ರೆಸ್ ಮಾಡ್ತಾರೋ ಅವಾಗೆ ಮಕ್ಳಿಗೆ ಅದು ಫ್ಯಾಸಿನೇಟ್ ಆಗೋದು. ಯಾಕಂದ್ರೆ ರಿಯಲ್ ಲೈಫ್ ಇಂದ ಮ್ಯಾಥ್ಸ್ ಈಕ್ವೇಶನ್ ಟ್ರಾನ್ಸ್ಫಾರ್ಮ್ ಮಾಡಿದಾಗೆ ಅವ್ರಿಗೆ ಅದರಲ್ಲಿ ಒಂಥರ ಅಟ್ರಾಕ್ಟ್ ಆಗೋದು. ಇಲ್ಲ ಅಂದ್ರೆ ಜಸ್ಟ್ ಏನು ಪ್ರಯೋಜನ ಆಗಲ್ಲ, ಸುಮ್ನೆ. ಈಗ ನಿಮಗೆ ಪ್ರಶ್ನೆ ಕೇಳಿ ನೇರವಾಗಿ ಸಂಕ್ಷಿಪ್ತವಾಗಿ ಪ್ರದೀಪ್ ಅವರ. ಅದೇ ಆ ರೀತಿ ಮಾಡ್ಬೇಕಂದ್ರೆ ಗವರ್ಮೆಂಟ್ ಏನ್ ಸ್ಟೆಪ್ಸ್ ತಗೊಬೇಕಾಗುತ್ತೆ ಅಕಾಡೆಮಿಕ್ಸ್ ಅಲ್ಲಿ? ಯಾಕಂದ್ರೆ ಆ ಫಿಸಿಕಲ್ ಸಿಚುವೇಶನ್ ಇಂದ ಮ್ಯಾಥಮೆಟಿಕಲ್ ಈಕ್ವೇಶನ್ ಟ್ರಾನ್ಸ್ಫಾರ್ಮ್ ಮಾಡುವಂತ ಸ್ಟ್ರೆಸ್ ಮಾಡುವಂತ ರೀತಿಯಲ್ಲಿ ಏನ್ ಸ್ಟೆಪ್ ತಗೊಬೇಕು ಅಕಾಡೆಮಿಕ್ ಕರಿಕ್ಯುಲಮ್ ಅಲ್ಲಿ? ಅಂದ್ರೆ ಅಂತ ಜಾಸ್ತಿ ಸ್ಟ್ರೆಸ್ ಮಾಡ್ಬೇಕು. ಸುಮ್ನೆ ಈಕ್ವೇಶನ್ ಹಾಕಿ ಆನ್ಸರ್ ಮಾಡಿ ನೀಡ್ತಾರೆ ಪ್ರದೀಪ್ ಅವರೇ, ಆನ್ಸರ್ಸ್ ಅದೆಲ್ಲರೂ ಮಾಡ್ತಾರೆ. ಪ್ರದೀಪ್ ಅವರೇ, ತುಂಬಾ ಸೂಕ್ತವಾದ ಪ್ರಶ್ನೆ ಪ್ರದೀಪ್ ಅವರೇ, ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಒಂದು ಇಕ್ವೇಶನ್ ಬರೀತೀವಿ, ಅದು ನಮ್ಗೆ ಅರ್ಥನೂ ಇರಲ್ಲ, ಅದರ ಒಂದು ಪರಿಕಲ್ಪನೆಯೂ ಇರಲ್ಲ, ಅದನ್ನ ಹೇಗೆ ಎಲ್ಲಿ ಬಳಸ್ತೀವಿ ಅಂತ ಇರಲ್ಲ. ಬಹಳ ಸೂಕ್ತವಾದ ಪ್ರಶ್ನೆ. ಇವಾಗ ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು? ಇವಾಗ ಪ್ರದೀಪ್ ಅವರು ಏನ್ ಮಾಡ್ಬೇಕು ಅಂದ್ರೆ ಬಹಳ ಸಿಂಪಲ್ ಆಗಿ, ಈಗ e⁻⁻x ಈಸ್ ಎ ಎಕ್ಸ್ಪೋನೆನ್ಷಿಯಲ್ ಡಿಕೆ ಫಂಕ್ಷನ್. ಅಂದ್ರೆ ಹೀಗೆ ಒಂದು 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 ಇಕ್ವೇಶನ್ ಹಾಕಿದಾಗ ಈ ರೀತಿ e⁻x ಬೆಳೆಯುತ್ತೆ. ನೀವೇನು ಮಾಡಬೇಡಿ, ಶಾಲಾ ಮಕ್ಕಳಲ್ಲಿ ನೀವು ಒಂದು ಸುಮಾರು 500 ಮಕ್ಕಳನ್ನ ಒಂದು ಹೈಟ್ ಈ ಕಡೆ ಎತ್ತರ ಇದ್ದವರು ಕಡಿಮೆ ಮಾಡಿ ನಿಲ್ಲಿಸಿ ಎಲ್ಲಾ ಮಕ್ಕಳು ಪ್ಲಾಟ್ ಹಾಕಿದಾಗ ನಿಂತಿರೋ ಶೈಲಿನೇ e⁻⁻x ಆಗುತ್ತೆ. ಹಾಗೆ ಅನುಭವ ಕೊಡಬೇಕು ಮಕ್ಕಳಿಗೆ. ಮುಖ್ಯವಾಗಿ ಮ್ಯಾಥಮೆಟಿಕಲ್ ಟೂಲ್ಸ್ ಮಾಡಬೇಕು, ಮ್ಯಾಥಮೆಟಿಕಲ್ ಮಾಡೆಲ್ಸ್ ಮಾಡಬೇಕು. ಆಮೇಲೆ ಈ ಇಕ್ವೇಶನ್ ಅನುಭವ ಆಗಬೇಕು. ಇಲ್ಲಾಂದ್ರೆ ಸುಮ್ಮನೆ ಅದೇನಾಗುತ್ತೆ ಅಂದ್ರೆ ಅದು ಜನರಿಗೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಅದು ತಲುಪೋದಿಲ್ಲ. ಹೀಗಾಗಿ ಈ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ಅನುಭವ, ಆಮೇಲೆ ಮ್ಯಾಥಮೆಟಿಕ್ಸ್ ಲ್ಯಾಬೊರೇಟರಿ ಮಾಡಬೇಕು ಪ್ರತಿ ಶಾಲೆಗಳಲ್ಲಿ. ಇದು
ಕೇವಲ ಶಾಲೆಗಳಲ್ಲಾದ್ರೆ ಆಗೋದಿಲ್ಲ, ಮನೆಯಲ್ಲಿ ಕೂಡ ಇರಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನೋಡಿ, ಒಂದು ಗ್ಲಾಸ್ ತಗೊಳ್ಳಿ, ಅದರಲ್ಲಿ ನೀರು ಹಾಕ್ತೀರಾ, ವಾಲ್ಯೂಮ್ ಅಂದ್ರೆ ಏನು? ವಾಲ್ಯೂಮ್ಗೂ ಇವಾಗ ಒಂದು ಸಿಲಿಂಡರ್ ತಗೊಂಡ್ರೆ ವಾಲ್ಯೂಮ್ ಮತ್ತು ಇರುವಂತಹ ಪರಿವಿಧಿಗೂ ಮತ್ತು ರೇಡಿಯಸ್ಗೂ ಸಂಬಂಧ ಏನು? ಮನೆಯಲ್ಲಿ ಸೂಕ್ತವಾಗಿ ಅರ್ಥಗರ್ಭಿತವಾಗಿ ನಾವು ಇಂಥ ಮಾಡ್ಬೋದು. ನೀವು ಹೇಳಿದ್ದು ನಿಜ. ಇದಲ್ಲದೆ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಮಾಡ್ಬೋದು. ಆಮೇಲೆ ಇವಾಗ ಒಂದು ರಾಕೆಟ್ ತಗೊಳ್ಳಿ, ದೀಪಾವಳಿಯಲ್ಲಿ ಏನ್ ಮಾಡೋದು ಅಂದ್ರೆ ರಾಕೆಟ್ ಹಾರಿಸಿ, ಅದು ಹೇಗೆ ಹೋಗುತ್ತೆ? ಇಟ್ ಗೋಸ್ ಥ್ರೂ ಎ ಟ್ರೆಜೆಕ್ಟರಿ. ಅಂಡ್ ಮಕ್ಳಿಗೆ ಕಣ್ಣಿಗೆ ಕಾಣುತ್ತದು ಟ್ರೆಜೆಕ್ಟರಿ ಹೇಗೆ ಹೋಗುತ್ತೆ ಅಂತ. ಆ ಇಕ್ವೇಶನ್ ಮುಂಚೆ ಹೇಳಿ ಮೊದಲು ರಾಕೆಟ್ ಹಾರಿಸ್ಬೇಕು ಮಕ್ಕಳಿಗೆ, ಯಾಕಂದ್ರೆ ಅವರಿಗೆ ಒಂದು ಉತ್ಸಾಹ ಬರುತ್ತೆ. ಆ ಟ್ರೇಸಿಂಗ್ ದ ಟ್ರೆಜೆಕ್ಟರಿ ಪಾತ್, it can be put on a graph and we can see the mathematical equations in action. Wonderful it is. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ದಾಂಡೇಲಿಯಿಂದ ಕರೆ ಇರುವಂತದ್ದು ಸುಮಿತ್ರಾ ಅವರು. ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ತೆ ಸರ್, ನಮ್ಮ ಮಗ 10th ಸರ್ ಇದ್ರಿ. ಅವ ಸೈನ್ಸ್ ಆಸಕ್ತಿ ಇದೆ ಸರ್, ಅವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಸರ್? ನಮ್ ತರಬೇತಿ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಖಂಡಿತವಾಗಿ ಸೂಕ್ತ ಪ್ರಶ್ನೆ. ಇವಾಗ ವಿಜ್ಞಾನದಲ್ಲಿ ಮತ್ತೆ ಪ್ರಮುಖವಾಗಿ ವಿಜ್ಞಾನ ಅಂತ ಹೇಳಿದ್ರಿ, ಯಾವ ವಿಷಯ? ಅವರಿಗೆ ಫಿಸಿಕ್ಸ್ ಬೇಕು, ಅಂದ್ರೆ ಸೈಂಟಿಸ್ಟ್ ಆಗ್ತಾನಂತ ಹೇಳ್ತಾನೆ ಸರ್. ಸಣ್ಣವಾಗಿದ್ದಾಗ ನಾ ಸೈಂಟಿಸ್ಟ್ ಅಂತ ನೋಡ್ರಿ. ತುಂಬಾ ಸಂತೋಷ. ಯಾಕಂದ್ರೆ ಒಬ್ಬ ಪೋಷಕರು ತಮ್ಮ ಮಗನ ಸೈಂಟಿಸ್ಟ್ ಮಾಡಕ್ ಹೊರಡ್ತಾ ಇದ್ದೀರಾ. ಖಂಡಿತವಾಗಿ ನೀವು ನಮ್ಮ ಜೊತೆಗೆ ಬನ್ನಿ. ವಿಜ್ಞಾನಿಗಳು ಭಾರತ ದೇಶದಲ್ಲಿ ಅನೇಕ ವಿಜ್ಞಾನಿಗಳು ಇದ್ದಾರೆ. ಅವಾಗೇನು ಇವಾಗ ಮುಖ್ಯವಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ಮಕ್ಕಳಿಗೆ ಆಸಕ್ತಿ ಇರುತ್ತೆ, ಆದರೆ ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಅವರಲ್ಲಿ ಫಿಸಿಕ್ಸ್ ಇಂಟ್ರೆಸ್ಟೋ, ಕೆಮಿಸ್ಟ್ರಿ ಇಂಟ್ರೆಸ್ಟೋ, ಬಯಾಲಜಿ ಇಂಟ್ರೆಸ್ಟೋ ಅಂತ ಸ್ವಲ್ಪ ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಅದಾದ್ಮೇಲೆ ಅವ್ರಿಗೆ ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ಗಳನ್ನ ಮಾಡಕ್ಕೆ ಕೊಡಬೇಕು ಮನೆಯಲ್ಲೇನೆ. ನಿಮ್ಮ ಬಹಳ ಸುಲಭವಾದ ಒಂದು ಉತ್ತರ ಏನಂದ್ರೆ, ನಿಮ್ಮ ಮಗು ವಿಜ್ಞಾನಿ ಆಗ್ಬೇಕಂತ ಹೇಳ್ತಾನೆ. ಮೇಡಮ್, ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಏನಾದರೂ ಕಾಡು ಇದೆಯಾ? ಗುಡ್ಡ ಕಾಡುಗಳು ಇದೆಯಾ? ಅಥವಾ ನೀವು ಸಿಟಿಯಲ್ಲಿದ್ದರೆ ನಿಮ್ಮ ಬಡಾವಣೆಯಲ್ಲಿ ಇರುವ ಎಲ್ಲ ಪಕ್ಷಿಗಳ ಒಂದು ಫೋಟೋ ತೆಗೆದು ಅದ್ರಗಳ ಬಗ್ಗೆ ಅಧ್ಯಯನ ಮಾಡಿ ಕಳಿಸಿ. ಅದೇ ದೊಡ್ಡ ವಿಜ್ಞಾನ. ಅದಕ್ಕೇನು ಬೇಕಾಗಲ್ಲ, ಒಂದು ಕ್ಯಾಮ್ರಾ ಬೇಕು, ನೋಡುವ ಕಣ್ಣು ಬೇಕು, ಅರ್ಥೈಸುವ ಒಂದು ಮನಸ್ಸು ಬೇಕು. ಇದು ವಿಜ್ಞಾನಿಗಳು ಬೇಕಾದಂಥದ್ದು. ಇಂತಹ ಅನೇಕ ಪ್ರಯೋಗಗಳಿವೆ. ಅದಲ್ಲದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಆಮೇಲೆ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಇದೆ. ಅಲ್ಲಿ ಕೂಡ ಇಂತಹ ಪ್ರತಿಭಾವಂತ ವಿಜ್ಞಾನಿಗಳನ್ನ ಸಂಪರ್ಕಿಸಿ ಈ ಸಮ್ಮರ್ ಕ್ಯಾಂಪ್ ಜೊತೆಗೆ ನಾವು ದಯಮಾಡಿ ಇಂತಹ ಮಕ್ಕಳನ್ನ ಕಳಿಸಿ, ಈ ಸಮ್ಮರ್ ಕ್ಯಾಂಪ್ಸ್, ಸೈನ್ಸ್ ಸಮ್ಮರ್ ಕ್ಯಾಂಪ್ಸ್ ಅಂತ ಮಾಡ್ತಿದ್ದೀವಿ. ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಕಳಿಸಿ ವಿಜ್ಞಾನಿಯಾಗಿ ಖಂಡಿತವಾಗಿ ಮಾಡೋಣ ಅವ್ರನ್ನ. ಈಗ ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಗುಲ್ಬರ್ಗದಿಂದ ಕರೆ ಇರುವಂತದ್ದು ಬಸಮ್ಮ ಅವರಿಗೆ. ಕೇಳಿ ತಮ್ಮ ಪ್ರಶ್ನೆಯನ್ನ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಅದೇ ನಂದು BSc B.Ed ಆಗಿದೆ ಸರ್ ಇವಾಗ ಜಸ್ಟ್. ಅದೇ MSc ಒಳಗ ಬಯೋಸೈನ್ಸ್ ಯಾವ ತರ ಕೋರ್ಸ್ ಆಯ್ಕೆ ಮಾಡ್ಕೊಂಡ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಕೇಳ್ಬೇಕು. ತುಂಬಾ ಸೂಕ್ತವಾದ ಪ್ರಶ್ನೆ. ನೀವು ಬಯೋಸೈನ್ಸ್ ಅಲ್ಲಿ ಮಾಡಿದಿರಾ? ಇವಾಗ ಬಯೋಸೈನ್ಸ್ ಅಲ್ಲೇ ಮಾಡಿದ್ದೀನಿ ಸರ್. ನನಗೆ ಬಯಾಲಜಿಯಲ್ಲೇ ಇಂಟ್ರೆಸ್ಟ್ ಇದೆ, ಅದಕ್ಕೆ ಕೇಳ್ಬೇಕು. ಖಂಡಿತವಾಗಿ ಬಯಾಲಜಿಕಲ್ ಸೈನ್ಸಸ್ ಬಹಳ ದೊಡ್ಡದು. ಅಲ್ಲಿ ಮೆಡಿಕಲ್ ಸೈನ್ಸಸ್ ಬರುತ್ತೆ, ಫಾರ್ಮಾಸ್ಯೂಟಿಕಲ್ ಸೈನ್ಸಸ್, ವೆಟರ್ನರಿ ಸೈನ್ಸಸ್, ಸೊ ಬಯೋಟೆಕ್ನಾಲಜಿ ಇನ್ ಪರ್ಟಿಕ್ಯುಲರ್ ಸೊ ಇವೆಲ್ಲ ಅನೇಕ ನಿಮಗೆ ಅಲ್ಲಿ ನೀವು BSc ಮಾಡಾದ್ಮೇಲೆ MSc ಮಾಡಿ ನೀವು ರಿಸರ್ಚ್ ದಾರಿಯಲ್ಲಿ ಹೋಗ್ಬೋದು. ರಿಸರ್ಚ್ ಮಾಡುವಂತಹ ಒಂದು ಅವಕಾಶಗಳಿವೆ. ಎರಡನೇದಾಗಿ ನೀವು B.Ed ಕೂಡ ಮಾಡಿದ್ದೀರಾ. ಹೀಗಾಗ್ಬಿಟ್ಟು ನೀವು ಒಂದು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಆಗ್ಬೋದು. ನೀವು ಅಂದ್ರೆ ಈಗ ಉಪನ್ಯಾಸಕರಾಗಿನೂ ಕೆಲಸ ಮಾಡ್ಬೋದು. ಇವೆರಡೂ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಮಾಡಬೇಕು ಅಂದ್ರೆ, ಒಂದು 2 ಪುಟಗಳ ಅಥವಾ 4 ಪುಟಗಳ ಒಂದು ರಿಸರ್ಚ್ ಪ್ರಬಂಧ ಪ್ರಕಟಿಸಬೇಕು. ಅದು ನಿಮ್ಮಲ್ಲಿರುವ ಒಂದು ಪ್ರಕಟಣೆ ಆದಾಗ್ಲೇ ಗೊತ್ತಾಗೋದು ಸುಲಭ. ಯಾಕಂದ್ರೆ ಎಲ್ಲಾ ಕಡೆ ಹೋಗಿ ಹೇಳಕ್ಕಾಗಲ್ಲ. ಒಂದು ಪ್ರಕಟಣೆ ತಾವು ದಯಮಾಡಿ ಮಾಡಿ. ಯಾಕಂದ್ರೆ ಈ ಡಾಕ್ಯುಮೆಂಟೇಶನ್, ರಿಸರ್ಚ್ ಪಬ್ಲಿಕೇಶನ್ ಬರೆಯೋ ಒಂದು ಹವ್ಯಾಸ ಬಹಳ ಮುಖ್ಯ. ಅದಕ್ಕೆ ನೀವು ದಯಮಾಡಿ ಏನ್ ಮಾಡಿ ಅಂದ್ರೆ, ನಿಮ್ಮ ಇವಾಗ BSc ಅಲ್ಲಿ ಮಾಡಿರೋಂಥ ಒಂದು ಪ್ರಾಜೆಕ್ಟ್ ಇರಬಹುದು. BSc ಅಲ್ಲಿ ಅದೇ ಬಯಾಲಜಿ ಒಳಗೆ ನಾನು ಇವಾಗ MSc ಮಾಡ್ಬೇಕು ಅನ್ಕೊಂಡಿದ್ದೆ. ಮಾಡಿ MSc ಮಾಡಿ. ಇವಾಗ BSc ಅಲ್ಲಿ ಮಾಡಿರೋಂಥ ಒಂದು ಪ್ರಾಜೆಕ್ಟ್ ಅನ್ನ, ಅದಕ್ಕೆ ಬೇಕಾದಂಥ ಕೆಲವು ಪ್ರಯೋಗಗಳನ್ನು ಮಾಡಿ BSc ಅಲ್ಲಿನೇ ನೀವು ಒಂದು ಪೇಪರ್ ಪಬ್ಲಿಷ್ ಮಾಡಿಬಿಟ್ರೆ ನಿಮ್ಮೊಂದು ಅದ್ಭುತ ಒಂದು ವಿಜ್ಞಾನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಜಮಖಂಡಿಯಿಂದ ಕರೆ ಇರುವಂತದ್ದು ಪ್ರಕಾಶ್ ಅವರು. ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್, ಇವಾಗ ಸರ್ ಹೇಳಿದ್ರು ಒಬ್ಬ ರೈತ ಕೂಡ ಒಂದು ವಿಜ್ಞಾನಿ ಅಂತ ಹೇಳಿದ್ರು. ಸರ್ ಹೇಳಿದ್ರು ಇವಾಗ ಒಂದು ರೈತ ಸಹ ಒಂದು ವಿಜ್ಞಾನಿ ಅಂತ. ಆದ್ರೆ ಇವಾಗ ಮಾರ್ಕೆಟ್ದಲ್ಲಿ ತುಂಬಾ ಅಂದ್ರೆ ಫರ್ಟಿಲೈಸರ್ಸ್ ಅದು ಇದು ಬರ್ತದೆ. ಇದು ಪೊಟ್ಯಾಸಿಯಂ ಹಾಕ್ಬೇಕು,
ಮತ್ತೆ ಎಲ್ಲ ಈ ರೀತಿ ಎಲ್ಲ ಹೇಳ್ತಾರೆ. ಆದ್ರೆ ರೈತರಿಗೆ ಮೋಸ ಹೋಗ್ತಾರೆ. ಯಾವ್ದು ಹಾಕ್ಬೇಕು ಯಾವ್ದು ಬಿಡ್ಬೇಕು ಎಲ್ಲ ಅಂದ್ರೆ ಪಬ್ಲಿಸಿಟಿ ಯಾವ್ದಾಗ್ತದೆ ಎಲ್ಲರೂ ಅದ್ರ ಜೊತೆನೆ ಹೋಗ್ತಾರೆ. ಯಾವುದೇ ಒಂದು ಹೊಸ ಬ್ರ್ಯಾಂಡ್ ಬಂದ್ರೆ ಅದು ಪಬ್ಲಿಸಿಟಿ ಮಾಡೋಗೋಸ್ಕರ ಮೊದಲು ಒಂದು ಗೊತ್ತಾಯ್ತು ಮಾಡ್ತಾರೆ. ಆದ್ರೆ ರೈತರನ್ನ ಐಡೆಂಟಿಫೈ ಮಾಡೋದು ಹೇಗೆ, ಯಾವ ರೀತಿ ಅಂದ್ರೆ ಇದನ್ನು ಹಾಕಿದ್ರೆ ನಮ್ಗೆ ಉತ್ತರವನ್ನ ನೀಡ್ತಾರೆ. ಪ್ರಕಾಶ್, ನಿಮ್ ಪ್ರಶ್ನೆ ಅರ್ಥ ಆಗಿದೆ. ಖಂಡಿತವಾಗಿ ಪ್ರಕಾಶ್ ಅವರೇ, ಓಕೆ ಸರ್. ವಿಜ್ಞಾನಿಯ ಒಂದು ಮುಖ್ಯ ಕೆಲಸ ಏನಂದ್ರೆ ಒಂದು ಸಾಮಾಜಿಕ ಕಳಕಳಿ ಉಳ್ಳಂತವ್ರು ಇರಬೇಕು. ಇಂದಿನ ಎಂಥ ಪರಿಸ್ಥಿತಿಯಲ್ಲಿದೆ ಅಂದ್ರೆ ಇಂದಿನ ನಮ್ಮ ಈ ವ್ಯವಸಾಯ ಮಾಡೋಂಥವ್ರಿಗೆ ಡುಪ್ಲಿಕೇಟ್ ಬೀಜ, ಡುಪ್ಲಿಕೇಟ್ ಗೊಬ್ಬರ, ಈ ಡುಪ್ಲಿಕೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ. ನಾವು ಡುಪ್ಲಿಕೇಟ್ ಡಿಟೆಕ್ಷನ್ ಕಿಟ್ ಅಂತ ಮಾಡಿದ್ದೀವಿ. ಇವಾಗ ಪೊಟ್ಯಾಶ್ ಅಂತ ಹೇಳ್ತೀವಿ, ಅದು ಎಷ್ಟಿದೆ, ಎಷ್ಟರ ಮಟ್ಟದಲ್ಲಿದೆ, ಅದು ಸರ್ಟಿಫೈಡ್ ಆಗಿರಬೇಕು. ನಾವು ಸಾಮಾನ್ಯವಾಗಿ ಸರ್ಕಾರದ ಸರ್ಟಿಫೈಡ್ ಬಂದಂಥ ವಸ್ತುಗಳನ್ನೇ ಬಳಸಬೇಕು. ಒಂದು ವೇಳೆ ನಿಮಗೆ ಯಾಕೋ ಆದ್ರೂ ನಿಮ್ಗೆ ತೊಂದರೆ ಇದ್ದರೆ ನಿಮ್ಮ ಅಕ್ಕಪಕ್ಕದ ಯೂನಿವರ್ಸಿಟಿಗೆ ಹೋಗಿ ಯೂನಿವರ್ಸಿಟಿಯಲ್ಲಿ ಅದನ್ನ ನೀವು ಅನ್ವೇಷಣೆ ಮಾಡಿ ನಿಜವಾಗ್ಲೂ ಅಷ್ಟು ಪೊಟ್ಯಾಶ್ ಇದೆಯಾ ಅಂತ ಪತ್ತೆನೂ ಹಚ್ಚಬಹುದು. ಹೀಗೆ ಅದಲ್ಲದೆ ನಮ್ಮ ವಿಚಾರದಲ್ಲಿ ಹೇಳಬೇಕಾದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಇಂತಹ ಒಂದು ವ್ಯವಸ್ಥೆ ಇರಬೇಕು. ನಮಗೆ ನೀವು ಗ್ರಾಮ ಪಂಚಾಯತಿ ಇರ್ಬೋದು, ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ಸರ್ ಇಂತಹ ಒಂದು ಬೀಜ ತಗೊಂಡಿದ್ದೀನಿ ಅಥವಾ ಗೊಬ್ಬರ ತಗೊಂಡಿದ್ದೀನಿ ನಿಜವಾಗಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಸರ್ಕಾರ ಮಾಡಬೇಕಾಯ್ತು. ಅವಾಗೇನಾಗುತ್ತೆ, ನಮ್ಮ ರೈತರಿಗೆ ಒಂದು ಗಟ್ಟಿಯಾದ ಒಂದು ನೆಲೆ, ಆಮೇಲೆ ಅವಾಗ ಈ ವಿಜ್ಞಾನದ ಒಂದು ಬಳಕೆ, ಸದ್ಬಳಕೆ ಅವಾಗ ಕರೆಕ್ಟಾಗಿ ಆಗುತ್ತೆ. ಈಗ ಉದಾಹರಣೆಗೆ ತಾವು ಹೇಳ್ತಾ ಇದ್ದೀರಾ ಏನು ಅಂತಂದ್ರೆ ಒಬ್ಬ ರೈತನು ಕೂಡ ಒಬ್ಬ ವಿಜ್ಞಾನಿ ಆಗಬಹುದು ಅಂತ. ಅದಕ್ಕೆ ಪೂರಕವಾಗಿ ರೈತರು ಕೂಡ ಕರೆ ಮಾಡಿ ನಿಮ್ಗೆ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಇದಕ್ಕೆ ಉದಾಹರಣೆಯಾಗಿ ಯಾವುದಾದ್ರೂ ಒಂದೆರಡು ಉದಾಹರಣೆಗಳನ್ನ ತಾವು ಕೊಡಬಹುದಾ? ಇಂತಹ ಪ್ರಯತ್ನಗಳು ಹಿಂದೆ ಆಗಿರಬಹುದು ಅಥವಾ ಅವ್ರು ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸರಳವಾಗಿರುವಂಥದ್ದನ್ನ. ಖಂಡಿತವಾಗಿ ಇವಾಗ ಒಬ್ಬ ರೈತ ತಾವೆಲ್ಲ ನೋಡಿ, ಭೂಮಿ ಉಳಿಬೇಕು, ಅದನ್ನೆಲ್ಲ ಹದವಾಗಿ ಮಾಡಬೇಕು. ಹಿ ಫಾಲೋಸ್ ದ ಕಂಪ್ಲೀಟ್ ಪ್ರೊಸೀಜರ್. ಇಷ್ಟೇ ಅವರು ಡಾಕ್ಯುಮೆಂಟ್ ಮಾಡೋ ರಿಸರ್ಚ್ ಪೇಪರ್ ಬರೆಯಲ್ಲ. ಆದ್ರೆ ನಿಜವಾದ ವಿಜ್ಞಾನಿ, ಯಾಕಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ಇಸ್ ದ ಮದರ್ ಆಫ್ ಆಲ್ ಸೈನ್ಸಸ್. ಅದು ಎಲ್ಲಾ ಸೈನ್ಸ್ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಈಗ ಸಾಯಿಲ್, ಯಾಕಂದ್ರೆ ನಮ್ಮ ರೈತರಿಗೆ ಈ ಮಣ್ಣಿನ ಲಕ್ಷಣಗಳೇನು, ಯಾವ ಮಣ್ಣು ಯಾವ ಮರಕ್ಕೆ ಬರಬೇಕು, ಎಂಥದ್ದು ಏನು ಅಂತ ಹೇಳಿ ಎಲ್ಲ ನಾನು ಒಂದು ರೈತರಿಗೆ ಕಳ್ಕಳಿಂದ ಕೇಳ್ಕೊಂತೇನೆಂದ್ರೆ ಸಾಯಿಲ್ ಮ್ಯಾಪ್ ಮಾಡಿಸಿದ್ದೆ. ಸಾಯಿಲ್ ಮ್ಯಾಪ್ ಅಂದ್ರೆ ನಿಮ್ದು 10 ಎಕರೆ ಭೂಮಿ ಯಾವ ದೃಷ್ಟಿಯಲ್ಲಿ ಯಾವ ಮಣ್ಣಿದೆ, ಸಾಯಿಲ್ ಕೆಮಿಸ್ಟ್ರಿ ಮಾಡಿಸ್ಬೇಕು, ಸಾಯಿಲ್ ಪ್ರೊಫೈಲ್ ಮಾಡಬೇಕು. ಇದು ಮಾಡಬೇಕಾದ್ರೆ ಸಾಯಿಲ್ ಟೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇದೆ. ಅದು ನೀವು ಸಂಬಂಧಪಟ್ಟ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದನೂ ಅವ್ರನ್ನ ತರಿಸಿ ಮಾಡಬಹುದು. ನನಗೆ ಕೇಳಿದ್ರೆ ಸಾಯಿಲ್ ಟೆಸ್ಟಿಂಗ್ ಕಿಟ್ ನಮ್ಮ ಹತ್ರ ಇದೆ, ಅದನ್ನು ತಾವು ಬಳಸ್ಕೊಂಡ್ರೆ ಎಂತಹ ಮಣ್ಣು ಅಂತ ಅವರೇ ಪ್ರಯೋಗ ಮಾಡಿ ತಾವೇ ತಮ್ಮ ಅನುಭವದಿಂದ ಮಾಡುವಂಥದ್ದು. ನೋಡಿ ಎಷ್ಟು ಸಾಯಿಲ್ ಸೈನ್ಸಸ್ ಆರ್ ವೆರಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆಮೇಲೆ ಇವಾಗ ಕೊಳೆ ರೋಗ ಬಂತು, ಸುಮಾರು 2,000 ಕೋಟಿ ರೂಪಾಯಿ ನಮಗೆ ನಷ್ಟ ಆಗಿದೆ ರೈತರಿಗೆ ತುಂಬಾ ಅಂಥದ್ದು. ಕೊಳೆ ರೋಗಕ್ಕೆ ಉತ್ತರ ಕಂಡು ಹಿಡಿಯಲೇಬೇಕು. ಅವಾಗ ವಿಜ್ಞಾನಿಗಳು ಕೆಲಸ ಮಾಡಬೇಕು, ಅದ್ರ ಜೊತೆಗೆ ನಮ್ಮ ರೈತರು ಕೆಲಸ ಮಾಡಬೇಕು ಅಂತ ಹೇಳ್ತೀವಿ. ಅವಾಗ ಏನ್ ಮಾಡಬೇಕು ಅಂದ್ರೆ ದಯಮಾಡಿ ನಮ್ಮ ರೈತರಿಗೆ ಏನ್ ಕೇಳ್ಕೊಂತೀನಿ ಅಂದ್ರೆ, ನಿಮ್ಮಲ್ಲಿರುವಂಥ ಕೊಳೆ ರೋಗದ ಅದು ಫಂಗಸ್ ಆ ಫಂಗಸ್ ಒಂದು ಸ್ಯಾಂಪಲ್ ತೊಗೊಂಡ್ಬಂದ್ಬಿಟ್ಟು ನೀವು ಎಕ್ಸ್ಪೆರಿಮೆಂಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಹೌ ದ ಫಂಗಸ್ ಗ್ರೋಸ್, ವಾಟ್ ಆರ್ ದ ಸೈಟಾಲಜಿಕಲ್ ಪ್ರಾಪರ್ಟೀಸ್, ಹೌ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್, ವಾಟ್ ಫಂಗಿಸೈಡ್ ಅಂದ್ರೆ ಅದನ್ನ ಕೆಮಿಕಲ್ ಪದಾರ್ಥಗಳು ಮಾಡಿ ಆ ಫಂಗಸ್ ಅನ್ನು ಸಾಯಿಸುವಂಥದ್ದು. ಎಲ್ಲ ನೀವು ಸೇರ್ಕೊಳ್ಳಿ ಮಾಡುವಂಥ ವಿಜ್ಞಾನ ಇದು. ಬಹಳ ಖಂಡಿತವಾಗಿ ಇವೆಲ್ಲ ನಾವು ಮಾಡಲೇಬೇಕು. ಹಾಗಿದ್ರೆ ಈಗ ಇದಕ್ಕೆ ಉದಾಹರಣೆಯಾಗಿ ಇದಕ್ಕೆ ಪೂರಕವಾಗಿ ನಾವು ಮಾತಾಡೋದಾದ್ರೆ, ಈಗ ಗೊಬ್ಬರ ಅವ್ರು ಕೇಳ್ತಾ ಇದ್ರು. ಈ ಗೊಬ್ಬರದಲ್ಲಿ ಈ ರೀತಿಯಲ್ಲಿ ಕಳಪೆ ಇರುವಂತದ್ದು ಇರಬಹುದು, ಮತ್ತೆ ಬೀಜಗಳಲ್ಲಿ ಕಳಪೆ ಇರಬಹುದು. ಅದನ್ನ ಪ್ರಯೋಗಗಳ ಮೂಲಕ ಹೇಗೆ ಕಂಡುಹಿಡಿಯಬಹುದು? ಇವಾಗ ಹೆಬ್ಬಾಳದಲ್ಲೇ ಇರೋದು ನಮ್ದು ಸೀಡ್ ಟೆಸ್ಟಿಂಗ್ ಲ್ಯಾಬೊರೇಟರಿ. ಆದ್ರೆ ಏನಾಗಿದೆ, ಲ್ಯಾಬೊರೇಟರಿ ಎಲ್ಲಾ ರಾಜ್ಯದ ಎಲ್ಲಾ ರೈತರಿಗೂ ಅವ್ರಿಗೂ ಮಾಡೋಕ್ಕಾಗಲ್ಲ. ಅಲ್ಲಿ ಅನೇಕ ಕಾರಣಗಳಿವೆ. ಈ ಕೆಲವು ಬೀಜಗಳನ್ನ ನಿಜವಾಗ್ಲೂ ಹೇಳಬೇಕಂದ್ರೆ ನಿಮ್ಮ ಮನೆಯಲ್ಲಿರೋ ಹಿರಿಯರನ್ನು ಕೇಳಿ, ಅವರು ಕೂಡ ವಿಜ್ಞಾನಿಗಳೇ, ಅವ್ರ ಅನುಭವದಿಂದ ಆದಂತ ವಿಜ್ಞಾನಿಗಳು. ಅವರು ಕೂಡ, ಯಾಕಂದ್ರೆ ಕೆಲವು ಬೀಜಗಳು ನೀರಲ್ಲಿ ಹಾಕಿದ್ರೆ ಆ ಬಣ್ಣ ಬಿಡ್ತಾ ಬರುತ್ತೆ. ಬಣ್ಣ ಬಿಟ್ಟಾಗ ಅವು ಡೂಪ್ಲಿಕೇಟ್ ಅಂತ ಗ್ಯಾರಂಟಿ ಹೇಳ್ತೀನಿ ನಾನು, ಯಾಕಂದ್ರೆ ಅದ್ರ ಮೇಲೆ ಬಣ್ಣ ಹಾಕಿರ್ತಾರೆ. ಸಿಂಪಲ್, ಅದು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದ್ರೆ ಸಾಕು, ಬಣ್ಣ ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಅಯ್ಯೋ ಇದು ಬಣ್ಣ ಹಾಕಿದ್ದಾನೆ ಅಂತ. ಯಾಕಂದ್ರೆ ಮಾರಕ್ಕೆ ಅದ್ರ ಮೇಲೆ ಸ್ವಲ್ಪ ಅದು ಹೀಟ್ ಮಾಡಿದ್ರೆ ಇವನ್ ಅದ್ರ ಮೇಲೆ ಬರುವಂತ ವ್ಯಾಕ್ಸ್ ಕೋಟಿಂಗ್ ಕೊಟ್ಟಿರ್ತಾರೆ. ಬಣ್ಣ ಫಳಫಳ ಕಾಣಬೇಕು, ಚೆನ್ನಾಗಿ ಕಾಣಬೇಕು. ವ್ಯಾಕ್ಸ್ ಕೋಟಿಂಗ್ ಕೊಟ್ಟು ಸ್ವಲ್ಪ ಬಿಸಿನೀರು ಹಾಕಿಬಿಟ್ರೆ ವ್ಯಾಕ್ಸ್ ಎಲ್ಲ ಮೇಲೆ ಬರುತ್ತೆ, ಬೀಜಗಳು ಏನಂತ ಪತ್ತೆ ಹಚ್ಚಬಹುದು. ಈ ಕಳಪೆ ಬೀಜಗಳನ್ನ ಬಿಸಿಲಲ್ಲಿ ಇಡಿ, ನೋಡ್ತಾ ಅಬ್ಸರ್ವೇಷನ್ಸ್ ಮಾಡ್ತಾ ಬನ್ನಿ, ವೇರಿಯೇಷನ್ಸ್ ಬಹಳ ಬೇಗ ಗೊತ್ತಾಗುತ್ತೆ. ಕೆಲವು ಬೀಜಗಳು ತೇಲುತ್ತೆ, ಸುಲಭವಾಗಿ ಹೇಳ್ಬೋದು ಇದು ಡೂಪ್ಲಿಕೇಟ್ ಸರಿಯಾಗಿ ಅಂತ ಹೇಳಿ. ಹೀಗೆ ಅನೇಕ ವಿಷಯಗಳನ್ನ ನಾವೆಲ್ಲ ಪ್ರಯೋಗಗಳನ್ನ ಮನೆಯಲ್ಲೇ ಮಾಡಬಹುದು. ನನಗೆ ಕೇಳಿದ್ರೆ ನಮ್ಮ ರೈತರ ಭೂಮಿನೇ ಪ್ರಯೋಗಶಾಲೆ ಆಗಬೇಕು. ಮುಂದಿನ ಕರೆಯನ್ನ ತೆಗೆದುಕೊಳ್ಳೋಣ. ಶಿವಸಿಯಿಂದ ಕರೆ ಇರುವಂತದ್ದು. ಹರ್ಷ ಅವರು ಕೇಳಿ ತಮ್ಮ ಪ್ರಶ್ನೆನ. ಸರ್ ಕೇಳಿ ಸರ್,
ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಸರ್ ನಾನು ಸಿರ್ಸಿ ತಾಲೂಕಿಂದ ಫೋನ್ ಮಾಡ್ತಾ ಇದ್ದೀನಿ ಸರ್. ಹ್ಮ್ ಸರ್ ನಾನು ಈಗಾಗಲೇ ಸರ್ಕಾರಿ ಉದ್ಯೋಗಿ ಸರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸರ್, ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು. ಈಗ ಏನಂದ್ರೆ ನನಗೆ ನಾನು ಮೊದಲಿಂದಲೂ ಚಿಕ್ಕವನಿರ್ಬೇಕಾಗಿದ್ದ ಸಮಯದಿಂದನೂ ನನಗೆ ಸಂಶೋಧನಾ ಮನೋಭಾವ ಜಾಸ್ತಿ ಇದೆ ಸರ್. ನಾನು ಏನಾದ್ರು ಮಾಡ್ಬೇಕಂತ ಅದು ನನ್ನಲ್ಲೇ ಉಳ್ಕೊಂಡು ನಾನು ಫೀಲ್ಡ್ ಚೇಂಜ್ ಮಾಡ್ಕೊಂಡು ಈಗ ಆಡಳಿತ ವಿಭಾಗದಲ್ಲಿ ಬಂದ್ಬಿಟ್ಟಿದ್ದೀನಿ ಸರ್. ಗ್ರಾಮೀಣ ಭಾಗಕ್ಕೆ ಅಥವಾ ನಾನು ಏನಾದ್ರೂ ಒಂದು ಸಂಶೋಧನೆ ಮಾಡಬೇಕು, ನಾನು ಏನಾದ್ರು ಮಾಡ್ಬೇಕಂತ ನನಗೆ ಬಹಳ ಆಸೆ ಇದೆ ಸರ್. ಹಾಗಾಗಿ ಸರ್ಕಾರದಿಂದ ಅನುದಾನ ಬೇಡ ಸರ್, ನನಗೆ ಏನಾದ್ರು ಗೈಡ್ಲೈನ್ ಸಿಗ್ಬೋದಾ ಸರ್? ಖಂಡಿತವಾಗಿ ನೀವು ಸಿರಿಸಿಯಿಂದ ಬಂದಿದ್ದೀರಾ. ಸಿರಿಸಿ ಅಕ್ಕಪಕ್ಕ ಅಂತ ನೈಸರ್ಗಿಕ ಸಂಪತ್ತಿದೆ, ಪ್ರಕೃತಿ ಇದೆ, ಅದ್ಭುತ. ಆಮೇಲೆ ನಿಮ್ಮ ಮನೋಭಾವನೆ ಇದೆ ಅಲ್ಲ, ಸರ್ಕಾರದಲ್ಲಿ ಇದು ಕೂಡ ಒಬ್ಬ ವಿಜ್ಞಾನಿಯಾಗಿ ನಾನು ಈ ಗ್ರಾಮೀಣ ಜನರಿಗೆ ಹೇಗೆ ಮಾಡುತ್ತೋ ಅದು ನಿಜವಾಗ್ಲೂ ಮೆಚ್ಚುವಂಥದ್ದು. ಅದು 2 ದಾರಿ ಇದೆ. ಇವಾಗ ನೋಡಿ, ಒಂದು ಸಿಂಪಲ್ ಪ್ರಾಜೆಕ್ಟ್. ಸಿರಿಸಿಯಲ್ಲಿ ಸಿಗುವಂತಹ ಬಯೋಡೈವರ್ಸಿಟಿ ಬಗ್ಗೆ ತಾವೇನಾದ್ರೂ ಲೇಖನಗಳ ಏನಾದ್ರೂ ಬರೆದಿದ್ದೀರಾ? ನಾನು ಅದ್ರ ಬಗ್ಗೆ ಸಪರೇಟ್ ಆಗಿ ಪುಸ್ತಕದಲ್ಲಿ ಬರಿತಾ ಇದ್ದೀನಿ ಸರ್. ಅದು ವಾತಾವರಣ ಎಷ್ಟು ವರ್ಷದ ಇತಿಹಾಸ ಇದೆ, ಅದರಲ್ಲಿ ಯಾವ್ಯಾವ ಬಗೆಯ ಜೀವಶಾಸ್ತ್ರೀಯ ಒಂದು ಇವುಗಳಿದೆ ಅನ್ನೋದ್ರ ಬಗ್ಗೆ ನಾನು ಬರಿತಿರ್ತೀನಿ ಸರ್. ಏನಾದ್ರು ಬಂದಿದ್ದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾ ಇರ್ತೀನಿ ಸರ್, ಪ್ರಾಣಿಗಳನ್ನ. ತುಂಬಾ ಸಂತೋಷ. ಪುಸ್ತಕ ಬರೋಕ್ಕಿನ್ನು ಮುಂಚೆ ನೀವೇನ್ ಮಾಡಿ, ಬಯೋಡೈವರ್ಸಿಟಿ ನಿಮ್ಮ ಸಿರಿಸಿ ಅಕ್ಕಪಕ್ಕದಲ್ಲಿ ತಾಲೂಕು ಮಟ್ಟದಲ್ಲೇ ಮಾಡಿ. ನೀವೇನು ಪೂರ್ತಿ ಮಲೆನಾಡು ಅಥವಾ ಈ ಎಲ್ಲ ಸಹ್ಯಾದ್ರಿ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಹಳ್ಳಿಯಲ್ಲಿ, ನೀವು ಹಳ್ಳಿಯಿಂದ ಬಂದಿದ್ರೆ ಒಂದು ಹಳ್ಳಿಗೆ ಹೋಗಿ, ನೀವು ಹಳ್ಳಿಯಲ್ಲಿ ಹೋಗಿ ಅಲ್ಲಿರುವಂತಹ ಸಮಸ್ಯೆಗಳೇನು, ಅಲ್ಲಿ ಫ್ಲೋರೈಡ್ ಸಮಸ್ಯೆ ಇರ್ಬೋದು, ಅಲ್ಲಿ ನಿಮ್ಮ ಮಣ್ಣಿನ ಕೊರತೆ, ಮಣ್ಣಿನ ಪೊಲ್ಯೂಷನ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಏನಿದೆ ಅಂತ ಸಿಂಪಲ್ ಆಗಿ ಕೆಲವು ಎಕ್ಸ್ಪೆರಿಮೆಂಟ್ಗಳು ಮಾಡಬೇಕು ಸರ್. ನಿಮ್ಗೆ ಸಿಂಪಲ್ ಆಗಿ ಒಂದು ಕೆಲಸ ಹೇಳ್ತೀನಿ, ದಯಮಾಡಿ ಮಾಡಿ. ನಿಮ್ಮ ಊರಿಗೆ ಹಳ್ಳಿಗೆ ಹೋಗ್ಬಿಟ್ಟು ಬೆನೆಡಿಕ್ಟ್ ಸೊಲ್ಯೂಷನ್ಸ್ ಅಂತ ಸಿಗುತ್ತೆ. ಅದು ನಿಮ್ಮಲ್ಲಿ ಯೂರಿನ್ ಟೆಸ್ಟ್ ಮಾಡಿ ನಿಮಗೆ ಶುಗರ್ ಖಾಲಿ ಇದೆಯೋ ಇಲ್ವೋ ಅಂತ ನಮ್ಮ ರೈತರಿಗೆ ಅಥವಾ ನಮ್ಮ ಗ್ರಾಮೀಣ ಜನರಿಗೆ ಹೇಳ್ಕೊಡುವಂಥದ್ದು. ಇದು ಎಕ್ಸ್ಪೆರಿಮೆಂಟ್ ಏನು ಕಾಸ್ಟ್ಲಿ ಇಲ್ಲ. ಅಲ್ಲಿ ನಾವು ಯೂರಿನ್ ಸ್ಯಾಂಪಲ್ಸ್ ತಗೊಂಡು ಅವರಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಇಲ್ವಾ ಅಂತ ಹೇಳಿದ್ರೆ ಸಾಕು, ಎಷ್ಟೋ ಲಾಭ ಆಗುತ್ತೆ. ಇಲ್ಲಿ ಪ್ರಯೋಗನೂ ಆಯಿತು, ಸಮಾಜಕ್ಕೆ ಒಂದು ದಾರಿ ತೋರಿಸ್ದಂಗೆ ಒಂದು ಆಯಿತು. ದಯಮಾಡಿ ಇಂಥ ಅನೇಕ ಎಕ್ಸ್ಪೆರಿಮೆಂಟ್ಗಳಾಗಲಿ ಒಂದು ಈ ಪ್ರಾಜೆಕ್ಟ್ಗಳಲ್ಲಿ ಮಾಡ್ಬೋದು. ಅದಕ್ಕೆ ಅಂದ್ರೆ ಏನು ಅಂತಂದ್ರೆ ಒಟ್ಟಿನಲ್ಲಿ ಅವ್ರ ಆಸಕ್ತಿ ಯಾವ್ದಿದೆಯೋ ಆಸಕ್ತಿ ಪೂರ್ವಕವಾಗಿ ಹೋಗ್ಬಹುದು. ಇಲ್ಲ ಅಂತಂದ್ರೂ ಕೂಡ ಕನಿಷ್ಠ ಇಂಥ ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಅವರು ಸಹಾಯ ಕೂಡ ಮಾಡಬಹುದು ಅಂತ ತಾವು ಹೇಳ್ತಾರೆ. ಆಮೇಲೆ ಇದ್ರ ಜೊತೆಗೆ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಅವಾಗ ರಾಕೆಟ್ ಅನ್ನ ಪಟಾಕಿ ಹಬ್ಬದ ದಿನಗಳಲ್ಲಿ ಹಾರಿಸೋದ್ರ ಮೂಲಕ ಅಲ್ಲಿ ವಿಜ್ಞಾನವನ್ನ ಇದು ಮಾಡಬಹುದು. ಕೇವಲ ಶಾಲೆಗಳಷ್ಟೇ ಅಲ್ಲ, ಮನೆಯೂ ಕೂಡ ಪ್ರಯೋಗಶಾಲೆ ಆಗ್ಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಈ ಕರೆ ಮಾಡಿದವರು ಕೂಡ ಹೇಳ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ನಾನು ಕೂಡ ವಿಜ್ಞಾನಿ ಆಗ್ಬೇಕು ಅಂತ. ಇಷ್ಟೆಲ್ಲ ಆಸಕ್ತಿ ಮತ್ತೆ ಈ ಒಂದು ಎಲ್ಲ ಸನ್ನಿವೇಶಗಳ ನಡುವೆಯೂ ಕೂಡ ನಮ್ಮ ಭಾರತದಲ್ಲಿ ವಿಜ್ಞಾನ ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ತೀರಾ? ಕಳೆದ ಒಂದು 200 ವರ್ಷಗಳ ಹಿಂದೆಯಿಂದ ನೋಡಿದ್ರು ಸಾಮಾನ್ಯವಾಗಿ ವಿಜ್ಞಾನ ಪ್ರಗತಿ ಆಗಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದ ದೃಷ್ಟಿಯಿಂದ ನೋಡಿದಾಗ ಇನ್ನೂ ವಿಜ್ಞಾನ ಪ್ರಗತಿ ಬಹಳ ಆಗಬೇಕು. ಯಾಕಂದರೆ ಕೇವಲ ಕೆಲವೇ ಟೆಕ್ನಾಲಜೀಸ್ ಮಾತ್ರ ಬಳಕೆ ಆದರೆ ಆಗಲ್ಲ. ಎಸ್ಪೆಷಲಿ ಇನ್ ಇಂಡಿಯನ್ ಸೈನ್ಸ್, ವಾಟ್ ಐ ಕಾಲ್, ವಿ ಶುಡ್ ಹ್ಯಾವ್ ಸೈನ್ಸ್ ಇಂಟ್ರೊಡ್ಯೂಸ್ ಇನ್ ಎ ಕ್ರಿಯೇಟಿವ್ ವೇ ಎಟ್ ಪ್ರೈಮರಿ ಸ್ಕೂಲ್ಸ್, ಹೈ ಸ್ಕೂಲ್ಸ್, ಆಮೇಲೆ MSc BSc ಹೈಯರ್ ಟೆಕ್ನಾಲಜೀಸ್ ಏನೋ ಹೈಯರ್ ಸ್ಟಡೀಸಲ್ಲಿ ಅವರು ಮಾಡ್ಬೋದು. ನಿಜವಾಗ್ಲೂ ಹೇಳಬೇಕಂದ್ರೆ ಅಂತಾರಾಷ್ಟ್ರೀಯ ದೃಷ್ಟಿಯಿಂದ ನೋಡಿದಾಗ ನನಗೆ ನೋವಾಗುತ್ತೆ. ಯಾಕಂದರೆ ನಾನೊಬ್ಬ ವಿಜ್ಞಾನಿ, ಹೇಗೆ ಅಂದರೆ ಸಾಮಾಜಿಕ ಕಳಕಳಿ ಉಳ್ಳಂಥ ವಿಜ್ಞಾನಿ ನಾನು. ವಿಜ್ಞಾನದ ಬಗ್ಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ನಾವು. ಎಲ್ಲ ಮಕ್ಕಳಿಗೆ ನಮ್ಗೆ ಎಲ್ಲಿ ಪ್ರಯೋಗಶಾಲೆಗಳು ಎಲ್ಲಿವೆ ಸರ್? ಹಳ್ಳಿಗಳಲ್ಲಿ ಹೋದರೆ ಟೆಸ್ಟ್ ಟ್ಯೂಬು ಇಲ್ಲ, ಒಂದು ಮೈಕ್ರೋಸ್ಕೋಪು ಇಲ್ಲ. ಹೇಗೆ ವಿಜ್ಞಾನ ಬೆಳೆಯಲು ಸಾಧ್ಯ? ಪ್ರಮುಖವಾಗಿ ಗ್ರಾಮೀಣ ಶಾಲೆಗಳಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಈ ಎಲ್ಲ ಸೈನ್ಸ್ ಶುಡ್ ಬಿ ಆಕ್ಸೆಸಿಬಲ್. ಅವ್ರ ಮಕ್ಕಳ ಕೈಯಲ್ಲಿ ಸೈನ್ಸ್ ಕೊಡಬೇಕು. ಸೈನ್ಸ್ ಶುಡ್ ಬಿ ಆಕ್ಸೆಸಿಬಲ್, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ದ ಜಾಯ್ ಆಫ್ ಲರ್ನಿಂಗ್ ಕಾನ್ಸೆಪ್ಟನ್ನು ಮಕ್ಕಳು ಹೇಳಿಕೊಟ್ಟು ಅವಾಗ ನಾವು ಒಂದು ವಿಜ್ಞಾನದ ಒಂದು ಪ್ರಗತಿಯನ್ನು ಸಾಧನೆ ಮಾಡಬಹುದು. ಇವಾಗ ಮೊನ್ನೆ ನಾವು ಮಂಗಳಯಾನ ಮಾಡಿದ್ದೀವಿ, ಇಸ್ರೋದವರು ಅದ್ಭುತವಾದ ಕಾರ್ಯಕ್ರಮ DRDO ಅವರು ಮಾಡಿದ್ದಾರೆ. ಇದನ್ನು ಇದೇ ನೋಡಿ, ಅದೇ ಕಾರ್ಯಕ್ರಮವನ್ನು ಜಗತ್ತಿನ ಎಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಲೈವ್ ಟೆಲಿಕಾಸ್ಟ್ ಪ್ರೋಗ್ರಾಮ್ ಮಾಡಿದರೆ ಅವರೆಲ್ಲರೂ ಈ ಕಾರ್ಯಕ್ರಮ ನೋಡ್ಬೋದಾಗಿತ್ತು. ಔಟ್ರೀಚ್ ಆಫ್ ದ ಸೈನ್ಸ್ ಶುಡ್ ಬಿ ರೀಚ್ ಟು ದ ಎಂಡ್ ಆಫ್ ದ ಸೊಸೈಟಿ ಅಂತ ಹೇಳ್ತೀವಿ. ಔಟ್ರೀಚ್ ಪ್ರೋಗ್ರಾಮ್ಸ್ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ಅಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಸ್ಫೂರ್ತಿ ಸಿಗುತ್ತೆ, ಅವ್ರು ನಾಳೆಯ ವಿಜ್ಞಾನಿಗಳಾಗೋದಕ್ಕೆ ಸ್ಫೂರ್ತಿ ಎಂಬ ನಾವು ಒಳ್ಳೆ ಚೆನ್ನಾಗಿ ಪದ ಬಳಸಿದ್ರಿ. ನನಗೆ ಕೆಲವು ವಿಷಯಗಳಲ್ಲಿ ಅಂದ್ರೆ ಸ್ಫೂರ್ತಿ, ಒಬ್ಬ ವಿಜ್ಞಾನಿ ಆಗಬೇಕಾದ್ರೆ ರೋಲ್ ಮಾಡೆಲ್ಸ್ ಅಂತ ಹೇಳ್ತೀವಿ. ಈ ಸ್ಫೂರ್ತಿಯನ್ನು ಮುಂದೆ ಮಾತಾಡೋಣ, ಆದರೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನ ತೆಗೆದುಕೊಂಬೋಣ. ಬೆಳಗಾಂನಿಂದ ಕರೆ ಇರುವಂತದ್ದು ಮೌನೇಶ್ ಪತಾರ್ ಅವರ ಕೇಳಿ ತಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ.
ಸರ್ ನಾ ಮೊರಾರ್ಜಿ ದೇಸಾಯಿ ಸ್ಕೂಲ್ ಶಿಕ್ಷಕನಾಗಿದ್ದೀನಿ ಸರ್. ನಾನು ಮೌನೇಶ್ ಪತ್ತಾರ್ ಅಂತ. ನಾವು ಬೆಳಗಾವಿ ಕಾಲ್ ಮಾಡ್ತಿದ್ದೀನಿ ಸರ್. ಈಗ ಮಕ್ಕಳಲ್ಲಿ ನಾವು ಯಾವ ರೀತಿಯಾಗಿ ವೈಜ್ಞಾನಿಕ ಮನೋಭಾವ ಬೆಳೆಸಬೇಕಾದ್ರೆ ನಾವು ಯಾವ ರೀತಿಯಾಗಿ ಪ್ರಮುಖವಾದಂತ ಈ ಬುಕ್ ನಾವು ಅವ್ರಿಗೆ ಇದನ್ನ ಹೇಳ್ಬೇಕಂತ, ಟೆಕ್ಸ್ಟ್ ಬುಕ್ ಎಲ್ಲ ಅವ್ರಿಗೆ ಯಾವ ರೀತಿ ಓದ್ಬೇಕಂತ ಟೆಕ್ಸ್ಟ್ ಬುಕ್ ಎಲ್ಲ. ಖಂಡಿತವಾಗಿ ಇವಾಗ ನೀವು ಪ್ರೈಮರಿ ಶಾಲೆ ಮಕ್ಕಳಿಗೆ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ, ಬಯಾಲಜಿ ಇದೆ. ಅದು ಓಕೆ ಓಕೆ. ಅದು ಅದ್ರೊಳಗೆ ಮುಖ್ಯವಾಗಿ ಸೈನ್ಸ್, ಒಟ್ಟು ಟೋಟಲ್ ಆಗಿ ಸೈನ್ಸ್, ಬೇಸಿಕ್ ಸೈನ್ಸ್ ಯಾವ ರೀತಿಯಾಗಿ ಅವರಿಗೆ ಹೌದು ಹೌದು. ಅವಾಗ ಏನ್ ಮಾಡ್ಬೇಕಂದ್ರೆ ಮೊದಲು ಪುಸ್ತಕದಲ್ಲಿ ಏನಿದೆ, ಪಠ್ಯದಲ್ಲಿ ಏನಿದೆ ಮೊದಲು ಹೇಳ್ಕೊಡಿ ಫಸ್ಟ್. ಅದ್ರ ಸಂಬಂಧಪಟ್ಟ ಇವು ನೋಡಿ, ನೀವಾಗ 5ನೇ ತರಗತಿಯಲ್ಲಿ ನಮ್ಮಲ್ಲಿ ಎಕ್ಸ್ಪೆರಿಮೆಂಟ್ಸೇ ಇಲ್ಲ. ನಾವು ಎಕ್ಸ್ಪೆರಿಮೆಂಟ್ ಎಲ್ಲ ತಯಾರಿ ಮಾಡಿದ್ದೀವಿ, ದಯಮಾಡಿ ಅವೆಲ್ಲ ಎಕ್ಸ್ಪೆರಿಮೆಂಟ್ಗಳು ತಾವು ಮಾಡಬಹುದು. ಫಸ್ಟ್ ಏನಂದ್ರೆ ಪಠ್ಯದಲ್ಲಿರೋದು ಮುಂಚೆ ಹೇಳ್ಕೊಡೋಣ. ಅದಾದ್ಮೇಲೆ ಕ್ರಿಯೇಟಿವಿಟಿ ಅಂಡ್ ಇನೋವೇಟಿವ್ ಎಕ್ಸ್ಪೆರಿಮೆಂಟ್ಸ್, ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ರಿಸರ್ಚ್ ಓರಿಯೆಂಟೆಡ್ ಲರ್ನಿಂಗ್, ಕೇವಲ ಅನೇಕ ಈ ಮೆಥಡಾಲಜೀಸ್ ಇದೆ, ಅವನ್ನೆಲ್ಲ ಬಳಸ್ಕೋಬೇಕು ನಾವು. ಅವಾಗ ಏನಾಗುತ್ತೆ, ಅವರಿಗೆ ಅನೇಕ ವಿಷಯಗಳ ಬಗ್ಗೆ ಅರ್ಥನೂ ಆಗುತ್ತೆ. ಆಮೇಲೆ ವೈಜ್ಞಾನಿಕ ಮನೋಭಾವನೆ ಆಯಿತು. ಆಮೇಲೆ ಈ ವಿಜ್ಞಾನ ಹೇಗೆ ಹೇಳ್ಕೊಡೋದು ಅನ್ನೋದು ಕೂಡ ಬಹಳ ಮುಖ್ಯ. ನೀವು ಮೇಷ್ಟ್ರಾದ್ರಿಂದ ನೀವು ವಿಜ್ಞಾನ ಹೇಗೆ ಹೇಳ್ಕೊಡ್ಬೇಕು ಅಂತಲೇ ಟ್ರೈನಿಂಗ್ ಪ್ರೋಗ್ರಾಮ್ ತಗೋಬೇಕು. ಈಗ ದಿಲ್ಲಿಯಲ್ಲಿ ಅದು ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ದಟ್ ಈಸ್ ಕಾಲ್ಡ್ ಸೈನ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಒಬ್ಬ ಉಪನ್ಯಾಸಕರಾದ ಮೇಲೆ ಸೈನ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಕಲ್ಕೊಂಡು, ಅದು ಮೆಥಡಾಲಜಿನ ಕಲ್ಕೊಂಡು, ಸ್ವಾಮಿ ನಂಬಿ ಸುಮಾರು 5,000 ಎಕ್ಸ್ಪೆರಿಮೆಂಟ್ಗಳು ನಮ್ಮ ಹತ್ರ ಸಿಗುತ್ತೆ. ಇವಾಗ ಚಿಕ್ಕ ಮಕ್ಕಳಿಗೆ ನಾವು ಮಾಡಿಕೊಡ್ಬೋದು. ಖಂಡಿತವಾಗಿ ನಾವು ತಾವು ನಮ್ಮನ್ನು ಸಂಪರ್ಕಿಸ್ಬೋದು. ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ರಾಮಕೃಷ್ಣ ಅವರು ಕರೆ ಮಾಡಿರುವಂಥದ್ದು ಬನ್ನಿಘಟ್ಟ ರಸ್ತೆಯಿಂದ. ಕೇಳಿದಿ ರಾಮಕೃಷ್ಣ ಅವರೇ? ನಮಸ್ಕಾರ ಸರ್. ಸರ್, ಒಂದು ಟ್ರಸ್ಟ್ ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡ್ಬೇಕಂದ್ರೆ ಅದು ಎಷ್ಟು ಅಮೌಂಟ್ ಖರ್ಚಾಗ್ತದೆ, ಪ್ಲಸ್ ಅಲ್ಲಿ ಜಾಬ್ ಕೊಡ್ಬೇಕಂದ್ರೆ ಏನು ಕ್ವಾಲಿಫಿಕೇಶನ್ ಇಂದ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕು? ಎಕ್ಸಾಂಪಲ್ ಅಂದ್ರೆ ಇವಾಗ ಎಷ್ಟೋ MNC ಕಂಪನೀಸ್, ಲೋಕಲ್ ಕಂಪನೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಷ್ಟೋ ಕಲಬೆರಕೆ ಹಾಲು, ಎಷ್ಟೋ ಐಟಮ್ಸ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾ ಇದೆ. ಇದು ಜನರಲ್ ಪಬ್ಲಿಕ್ ಒಂದು ಅವೇರ್ನೆಸ್ ತಗೊಂಡ್ ಬರಬೇಕು. ಈ ಸೈನ್ಸ್ ಇದ್ರ ಬಗ್ಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ, ಇನ್ಫಾರ್ಮೇಶನ್ ಎಲ್ಲ ಈ ಪಾಟೀಲ್ ಅವರಿಂದ ಸರ್. ಖಂಡಿತವಾಗಿ ನೀವು ಹೇಳ್ತಾ ಇರೋದು ಕನ್ಸ್ಯೂಮರ್ ಅವೇರ್ನೆಸ್ ಸೈನ್ಸ್ ಅಂತ ಹೇಳಿ. ಸ್ವಾಮಿ, ನಾನು ಸ್ಟ್ರೀಟ್ ಸೈನ್ಸ್ ಅಂತ ಕರಿತೀನಿ. ಏನ್ ಮಾಡ್ಬೇಕಂದ್ರೆ ನಾವೆಲ್ಲ ವಿಜ್ಞಾನಿಗಳು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿ ಒಂದು ದಾರಿಯಲ್ಲಿ ನಿಂತುಕೊಂಡು ಫುಡ್ ಅಲ್ಟ್ರೇಷನ್ ಹೇಗಾಗುತ್ತೆ ಅಂತ ನಾವು ತೋರಿಸ್ಬೇಕು. ಅವಾಗ ಹಾಲಲ್ಲಿ ಹೇಗೆ ಮಾಡ್ತಾರೆ ಅದನ್ನ ಹೇಗೆ ಪತ್ತೆ ಹಚ್ಚಬೇಕು. ನಿಮ್ಮ ಮೆಣಸಿನಕಾಯಿ ಪುಡಿಯಲ್ಲಿ ಇರಬೇಕಾದಂಥ ಕೆಲವು ಕೆಮಿಕಲ್ಸ್ ಪ್ರಾಹಿಬಿಟೆಡ್ ಇದೆ, ಅದು ಕೂಡ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕು. ಸ್ಟ್ರೀಟ್ ಸೈನ್ಸ್ ಅಂದ್ರೆ ಸಾಮಾನ್ಯ ಜನರಿಗೆ ರೋಡ್ ಮೇಲೆ ನಿಂತುಕೊಂಡು ಅನೇಕ ಪ್ರಯೋಗಗಳನ್ನ ಮಾಡಿ ಯಾವ ಥರದ ಕಲಬೆರಕೆ ಆಗುತ್ತಿದೆ ಅಂತ ತೋರಿಸ್ಬೇಕು. ಆವಾಗ ಜನರಲ್ಲಿ ಒಂದು ಕಲಬೆರಕೆ ಆದಂತಹ ಅನಾಹುತಗಳ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಎರಡನೇ ಪ್ರಶ್ನೆ ಅವ್ರು ಕೇಳಿರೋದು, ಒಂದು ಲ್ಯಾಬೊರೇಟರಿ ಸೆಟ್ ಹೇಗೆ ಮಾಡಬೇಕು. ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ನಿಮ್ಮ ಎಸ್ಪೆಷಲಿ ಫುಡ್ ಅಲ್ಟ್ರೇಷನ್ ಕಿಟ್ ಅಂತ ಬರುತ್ತೆ, ಕೇವಲ 2,000 ರೂಪಾಯಿಯಲ್ಲಿ ಸಿಗುತ್ತೆ ನಿಮಗೆ. ಈ MNC ಕಂಪನಿಗಳೆಲ್ಲ ಏನಿದೆ ಅಲ್ಲ ರೀ, ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಟು ಸಪೋರ್ಟ್ ಸೈನ್ಸ್ ಆಸ್ ಎ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಅದರಿಂದ ಒಂದು ಲ್ಯಾಬೊರೇಟರೀಸ್, ನನಗೆ ಕೇಳಿದ್ರೆ ಮನೆಯಲ್ಲಿ ಲ್ಯಾಬೊರೇಟರಿ, ರಸ್ತೆಯಲ್ಲಿ ಲ್ಯಾಬೊರೇಟರಿ, ಶಾಲೆ ಕಾಲೇಜುಗಳಲ್ಲಂತೂ ಲ್ಯಾಬೊರೇಟರಿ ಇರಲೇಬೇಕು. ಈ ಎಕ್ಸ್ಪೆರಿಮೆಂಟಲ್ ಸೈನ್ಸ್ ವಾಟ್ ವಿ ಕಾಲ್ ದಟ್ ವಿಲ್ ಮೇಕ್ ಎ ಬಿಗ್ ಚೇಂಜ್. ಈ ರೀತಿಯ ಸಂಘ ಸಂಸ್ಥೆಗಳನ್ನ ಕಟ್ಟಬಹುದು. ಒಂದು ನಿಜವಾಗ್ಲೂ ಒಂದು ಲ್ಯಾಬೊರೇಟರಿ, ಸೈನ್ಸ್ ಲ್ಯಾಬೊರೇಟರಿ, ಒಂದು 10ನೇ ತರಗತಿವರೆಗೂ ಒಳ್ಳೆಯ ಒಂದು ಲ್ಯಾಬೊರೇಟರಿ ಬೇಕಾದರೆ ಎಷ್ಟು ಅಂದರೆ ಸುಮಾರು 5 6 ಲಕ್ಷ ಖರ್ಚಾಗುತ್ತೆ. ಯಾಕಂದರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು. ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಾದ ಮೇಲೆ ಅಲ್ಲಿ ಅನೇಕ ಪ್ರಯೋಗಗಳನ್ನ ಮಾಡ್ಬೋದು. ಈಗ ನೀವು ಹೇಳ್ತಿದ್ರೆ, ಯಾಕೆಂದ್ರೆ ಈಗ ಅವರ ಒಂದು ಅವರ ಆಸಕ್ತಿ ಏನು ಅಂತಂದರೆ ಬೀದಿನಲ್ಲೇ ಇರಬಹುದು ಅಥವಾ ಎಲ್ಲೇ ಇರಬಹುದು, ಇಂಥದ್ರಲ್ಲೂ ಕೂಡ ಕಳಪೆ ಇರುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ತಾವು ಅವಾಗ ರೈತರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇದನ್ನು ಹೇಗೆ ಮಾಡ್ಬೋದು? ಯಾಕೆಂದ್ರೆ ವಿಜ್ಞಾನ ಏನು ನನಗೆ ಗೊತ್ತಿಲ್ಲ, ಅದನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದ್ರ ಗೊತ್ತಿಲ್ಲ. ಆದರೆ ಇಂಥದ್ದನ್ನು ಕಂಡುಹಿಡಿಯೋ ಪ್ರಯತ್ನ ಹೇಗೆ ಮಾಡಬಹುದು ಅಂತ. ಇವಾಗ 2 ದಾರಿ. ಒಂದು ಇವಾಗ ISI ಸರ್ಟಿಫೈಡ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ಅಲ್ಲಿ ಸಾಮಾನ್ಯವಾಗಿ ಸಂಬಂಧಪಟ್ಟ ಕ್ವಾಲಿಟಿ ಟೆಸ್ಟ್ ಎಲ್ಲ ಮಾಡಿರ್ತಾರೆ. ನಿಮ್ಗೆ ಸಿಂಪಲ್ ಆಗಿ ಸರ್, ಪ್ರತಿನಿತ್ಯ ನೀವು ಪೆಟ್ರೋಲ್ ಬ್ಯಾಂಕಿಗೆ ಹೋಗ್ತೀರಾ, ನೀವು ಹಾಕ್ಸ್ಕೊಳ್ಳೋ ಪೆಟ್ರೋಲು ಯಾವ ಕ್ವಾಲಿಟಿಯಲ್ಲಿ ಇದೆ, ಅಲ್ಲಿ 4-5 ಎಕ್ಸ್ಪೆರಿಮೆಂಟ್ಗಳಿವೆ. ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ, ಒಂದು ಹನಿ ಹಾಕಿ, ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ಹೇಳ್ಬೋದು ಎಷ್ಟು ಕಲಬೆರಕೆ ಆಗಿದೆ ಅಂತ. ಒಂದು ಪೀಸ್ ಆಫ್ ಪೇಪರ್ ಅಷ್ಟೇ ಸಾಕು. ಈ ರೀತಿಯಾಗಿ ವಿಜ್ಞಾನವನ್ನ ನಾವು ಅತಿ ಹತ್ರ ತಗೊಂಡು ಜನರ ಹತ್ರ ತಗೊಂಡು ಹೋಗ್ಬೇಕು. ನಾವು ತುಂಬಾ ವಿಜ್ಞಾನ ಅಂದ್ರೆ ಬಹಳ ದೂರ ಯಾವುದೋ ತಿಳಿಲಾರಂತ ವಿಷಯ ಅಂತ ಹಾಗೇನಲ್ಲ. ನೋಡಿ, ಪೆಟ್ರೋಲ್ ಟೆಸ್ಟ್ ಅಲ್ಲಿ 5. ಆಮೇಲೆ ಭಾರತ ಸರ್ಕಾರದ ಪ್ರಕಾರ ಪ್ರತಿ ಒಂದು ಪೆಟ್ರೋಲ್ ಬಂಕಿನಲ್ಲಿ
ಟೆಸ್ಟ್ ಫೆಸಿಲಿಟೀಸ್ ಇರುತ್ತೆ. ದಯಮಾಡಿ ನೀವು ಏನು ಮಾಡಬೇಕು, ನೆಕ್ಸ್ಟ್ ಟೈಮ್ ಪೆಟ್ರೋಲ್ ಬಂಕ್ಗೆ ಹೋದಾಗ ಈ ಪೇಪರ್ ಅವ್ರು ಪೇಪರ್ ಕೊಡ್ಬೇಕು ನಮಗೆ, ಅವರೇ ಪೇಪರ್ ಕೊಡ್ತಾರೆ, ನೀವು ಟೆಸ್ಟ್ ಮಾಡಿ. ಒಂದು ವಾಲ್ಯೂಮ್ ಟೆಸ್ಟ್ ಮಾಡ್ಬೋದು, ಕ್ವಾಲಿಟಿ ಟೆಸ್ಟ್ ಮಾಡ್ಬೋದು. 6 ಎಕ್ಸ್ಪೆರಿಮೆಂಟ್ಸ್ ನೀವು 5 ನಿಮಿಷದಲ್ಲಿ ಮಾಡ್ಬೋದು. ಅಲ್ಲೇ ಕೇಳಿ ಮಾಡುವಂಥದ್ದು, ನೋಡು ಮಾಡುವಂಥದ್ದು. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಬಳ್ಳಾರಿಯಿಂದ ಕರೆ ಇರುವಂಥದ್ದು. ಸುಮಂಗಲ ಅವರು ಕೇಳಿ ತಮ್ಮ ಪ್ರಶ್ನೆಯನ್ನ. ಸರ್ ಶುಭ ಮುಂಜಾನೆ ಸರ್. ಶುಭ. ನಾನು DMIT ಅಂದ್ರೆ ಇದು ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಮಾಡಕತ್ತೀನಿ ಸರ್, ಪ್ಯಾರಾಮೆಡಿಕಲ್ ಒಳಗಡೆ. ನನ್ಗೆ ಸ್ವಲ್ಪ ರಿಸರ್ಚ್ ಅಲ್ಲಿ ಆಸಕ್ತಿ ಬಹಳ ಸರ್. ನನ್ ಮುಂದೆ ಹೆಂಗ್ ಮುಂದುವರಿಬಹುದು ಅಂದ್ರೆ ವಿಜ್ಞಾನಿ ಆ ದಾರಿಯಲ್ಲಿ ಹೆಂಗ್ ಮುಂದುವರಿಬೇಕಂತ ಕೇಳ್ತಾ ಇದ್ದೀನಿ. ಖಂಡಿತವಾಗಿ ನೀವು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದೀರಾ. ಲ್ಯಾಬ್ ಟೆಕ್ನಿಷಿಯನ್ ಸೈನ್ಸ್ ಮುಗ್ದಿದೆ ಸರ್. ಮುಗ್ದಿದ್ಯಾ? ತುಂಬಾ ಒಳ್ಳೇದಾಯ್ತು. ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಇವಾಗ ಮುಂದಿನ ಏನು ನಿಮ್ಗೆ 2 ಎಕ್ಸ್ಪೆರಿಮೆಂಟ್ ಹೇಳ್ತೀನಮ್ಮ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಎಲ್ಲಿದ್ರ ಅದೇ ಊರಲ್ಲಿ ಅಥವಾ ನಿಮ್ಮ ದಾರಿ ಅಥವಾ ನಿಮ್ಮ ಓಣಿಯಲ್ಲಿ ಇದ್ಕೊಂಡು ಏನ್ ಮಾಡಬಹುದು ಅಂತಂದ್ರೆ, ನೀವು ಅಲ್ಲಿ ಬ್ಲಡ್ ಟೆಸ್ಟಿಂಗ್ ಹೇಗೆ ಮಾಡಬೇಕು, ಬ್ಲಡ್ ಗ್ರೂಪಿಂಗ್ ಮಕ್ಕಳಿಗೆ ಹೇಳ್ಕೊಡಿ, ಸಾಕು, ಅಷ್ಟೇ ಆಗ್ಬಿಡುತ್ತೆ. ಯಾಕಂದ್ರೆ A ಪಾಸಿಟಿವ್ B ಪಾಸಿಟಿವ್ ಅಂದ್ರೆ ಗೊತ್ತಿಲ್ಲ ಅವರಿಗೆ. ಬ್ಲಡ್ ಅಂದ್ರೆ ಬ್ಲಡ್ ಅಲ್ಲಿ ರಿಸರ್ಚ್ ಮಾಡಕ್ಕೆ ನಿಮ್ಗೆ ಎಷ್ಟು ಅವಕಾಶಗಳಿವೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಬಳಸಬಹುದು. ಆಮೇಲೆ ಇದು ಅವರು ಬೇರೆಯವರಿಗೆ ತೋರಿಸ್ಕೊಡೋದು. ಆದ್ರೆ ಇವರು ಮುಂದಿನ ದಿನಗಳಲ್ಲಿ ಹೇಗೆ ಸಂಶೋಧನೆಗಳು ಇವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡದಾದ ಒಂದು ಸಮಸ್ಯೆ ಕಾಡ್ತಾ ಇದೆ, ಬ್ರೆಸ್ಟ್ ಕ್ಯಾನ್ಸರ್. ಮೆಮೊಗ್ರಫಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಎಲ್ಲ ಸ್ಟಡೀಸ್ ಮಾಡಿ ನೀವು ಓದಿರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ. ಹಳ್ಳಿಗೆ ಹೋಗಿ ಮೆಮೊಗ್ರಫಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇದೆ, ಅವ್ರಿಗೆ ಮಾಡಿ ತೋರಿಸಿ ಎಲ್ಲ ಸಂಬಂಧಪಟ್ಟ ಸ್ಟೆಟಿಸ್ಟಿಕಲ್ಸು, ಫೋಟೋಸು, ಆ ರೋಗಿಗಳ ಲಕ್ಷಣ ಅದೆಲ್ಲ ಮಾಡಿದ್ರೆ ಅದೇ ದೊಡ್ಡ ರಿಸರ್ಚ್ ಪೇಪರ್, ಅದೇ ನಿಮ್ಮ PhD ಅಂತ ಹೇಳ್ಬೋದು. ನಾನು ಅಷ್ಟಾದ್ರೂ ಮಾಡ್ಬೋದಲ್ವಾ? ನೋಡಿ, ಅಂದರೆ ನಾನು ಹೇಳ್ತಿರೋದೇನೆಂದರೆ ಅನೇಕ ವಿಷಯಗಳಿವೆ. ದಯಮಾಡಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಅನೇಕ ಪ್ರಾಜೆಕ್ಟ್ಗಳು ಮಾಡ್ಬೋದು. ಆಮೇಲೆ ಅಂತಾರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನದಲ್ಲೂ ಕೂಡ ಇಂಥ ಅನೇಕ ವಿಷಯಗಳನ್ನ ನಾವು ಮಾತಾಡ್ತೀವಿ. ಖಂಡಿತವಾಗಿ ನಿಮ್ಮ ಲ್ಯಾಬ್ ಟೆಕ್ನಿಕಲ್ ಸ್ಕಿಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸೈನ್ಸ್. ಈಗ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಏನು ಅಂತಂದ್ರೆ ಈಗ ನೋಡಿ, ಸಾಮಾನ್ಯವಾಗಿ ಕರೆ ಮಾಡ್ತಿರುವಂಥವ್ರ ಒಂದು ಗಮನವನ್ನು ನಾವು ಅವರ ಆಸಕ್ತಿಯನ್ನು ಗಮನಿಸೋದಾದ್ರೆ, ಮತ್ತೆ ಮಕ್ಕಳಲ್ಲೂ ಕೂಡ ಶಿಕ್ಷಕರು ಎಲ್ಲರೂ ಕರೆ ಮಾಡಿ ಹೇಳ್ತಿರುವಂಥದ್ದು ಏನೊಂದು ನಾಳೆ ದಿವಸ ಹೇಗೆ ಅಂತ. ಒಟ್ಟಿನಲ್ಲಿ ಇದಕ್ಕೆಲ್ಲವೂ ಕೂಡ ಸ್ಫೂರ್ತಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ತಾವು ಸ್ಫೂರ್ತಿಯ ಬಗ್ಗೆ ತಾವು ಹೇಳ್ತಾ ಇದ್ರಿ. ಖಂಡಿತವಾಗಿ ಪ್ಯಾಷನ್ ಅಂತ ಹೇಳ್ತೀವಿ, ಕ್ವೆಸ್ಟ್ ಫಾರ್ ನಾಲೆಜ್, ಲೈಫ್ ಲಾಂಗ್ ಲರ್ನಿಂಗ್. ಈ ಕೆಲವು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ನನ್ನ ಜೀವನದಲ್ಲಿ ಆದಂಥ ಕೆಲವು ವಿಜ್ಞಾನಿಗಳು ನನಗೆ ರೋಲ್ ಮಾಡಲ್ ಆಗಿದ್ರು, ನನ್ನ ಇನ್ಸ್ಪಿರೇಷನ್ಗೆ. ಪ್ರಪ್ರಥಮವಾಗಿ ಮೇಡಮ್ ಕ್ಯೂರಿ ಅವ್ರ ಮನೆಗೆ ಹೋಗಿದ್ದೀನಿ, ಅವರ ಮಗಳನ್ನ ಭೇಟಿಯಾಗಿದ್ದೀನಿ. ಮೇಡಮ್ ಕ್ಯೂರಿ ಅವರ ಸಾಧನೆಗಳ ಬಗ್ಗೆ ಮಾತಾಡಿದಾಗ ಅದ್ಭುತವಾದ ಒಂದು ಅನುಭವ. ಅವರು ಮುಸ್ರೆ ಪಾತ್ರೆ ತಿಕ್ಕಿ ಪ್ರಥಮ ನೋಬೆಲ್ ಪ್ರೈಸ್ ತಗೊಂಡಿದ್ದಾರೆ ಅಂದ್ರೆ ನೀವೇ ಹೇಳಿ, ಇನ್ನೂ ಏನ್ ಬೇಕು ನಮ್ಮ ಇನ್ಸ್ಪಿರೇಷನ್. ಒಬ್ಬ ಸಾಮಾನ್ಯ ವಿಜ್ಞಾನ ಮೇಷ್ಟ್ರ ಮಗಳಾಗಿ ಅವಳು ಒಂದು ಘಟನೆ ಆಗುತ್ತೆ ಒಂದು ಜೀವನದಲ್ಲಿ. 5ನೇ ತರಗತಿಯಲ್ಲಿದ್ದಾಗ ಒಂದು ಎಸ್ಸೆ ಬರಿಬೇಕಾಗುತ್ತೆ, ಏನ್ ಮಾಡ್ತೀರಾ ಅಂತ ಹೇಳಿ. ಎಸ್ಸೆ ಒಂದು ಬರಿಬೇಕಾದ್ರೆ 5 ಮೇಡಮ್ ಕ್ಯೂರಿ ಅವರು 5 ಎಸ್ಸೆ ಬರೆದು ಕೊಡಬೇಕಾಗಿರುತ್ತೆ. ಅವಳು ಪಾಪ 1.5 ತಾಸಲ್ಲಿ ಕೂತ್ಕೊಂಡು ಎಸ್ಸೆ ಬರೀತಾರೆ, ಬರೆಯಕ್ಕಾಗಲ್ಲ, ಖಾಲಿ ಪುಟ ಕೊಡ್ತಾರೆ, ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ. ಆದರೆ ಕೊನೆ ಪುಟದಲ್ಲಿ ಬರೆದಿರೋದು ಒಂದೇ ಒಂದು ವಾಕ್ಯ, ನನಗೆ 10 ನೋಬೆಲ್ ಪ್ರೈಸ್ ಬೇಕು ಅಂತ. ನೋಡಿ, ನಮ್ಮ ಮಕ್ಕಳ ಕನಸು ಇಂಥ ದೊಡ್ಡ ಕನಸುಗಳಿರಬೇಕು. ಥಿಂಕ್ ಬಿಗ್. ಇಂಡಿಯಾ ನೀಡ್ಸ್ ಎ ಬಿಗ್ ಗ್ರೇಟ್ ಪೊಲಿಟಿಕಲ್ ಥಿಂಕರ್ಸ್ ಅಂಡ್ ಸೈಂಟಿಫಿಕ್ ಥಿಂಕರ್ಸ್ ಹೂ ಕ್ಯಾನ್ ಲೀಡ್ ಇಂಡಿಯಾ ಇನ್ 21st century. ಥಿಂಕ್ ಬಿಗ್. ಇಲ್ಲಿ ನೋಡಿ, ಇವಾಗ ನೀವು ಮೇಡಮ್ ಕ್ಯೂರಿ ಅವರ ಲ್ಯಾಬೊರೇಟರಿ ಹೋಗಿದ್ದೆ, ನೀವು ಅಲ್ಲಿ ಚಿತ್ರ ಕೂಡ ಕಾಣ್ತಾ ಇದ್ದೀರಾ. ಆ ಲ್ಯಾಬೊರೇಟರಿ ಒಂದು ದನದ ಕೊಟ್ಟಿಗೆ. ಇಲ್ಲಿವರೆಗೂ 18 ನೋಬೆಲ್ ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ ಮೇಡಮ್ ಕ್ಯೂರಿ. ಈ ದನದ ಕೊಟ್ಟಿಗೆ ಸ್ವತಃ ಅವರು 6 ನೋಬೆಲ್ ಪ್ರೈಸು, ನಮ್ಮ ಸ್ಟೂಡೆಂಟ್ಗೆ 2 ನೋಬೆಲ್ ಪ್ರೈಸು, ಪಕ್ಕದ ಮನೆಯವರಿಗೆ 2 ನೋಬೆಲ್ ಪ್ರೈಸು. ಇಂತಹ ಒಂದು ನೋಡಿ, ಒಂದು ದನದ ಕೊಟ್ಟಿಗೆಯಿಂದ ಇಷ್ಟು ಸಾಧನೆ ಮಾಡುವ ಒಂದು ಸಾಧ್ಯತೆ ಇದೆ ಅಂದಮೇಲೆ ನಮ್ಮ ಯೂನಿವರ್ಸಿಟಿಗಳು ಎಷ್ಟು ನೋಬೆಲ್ ಪ್ರೈಸ್ ತಗೋಬೇಕು ಹೇಳಿ ಇಂಡಿಯಾಕ್ಕೆ? ಖಂಡಿತವಾಗಿ ಇವೆಲ್ಲ ಬೇಕು. ಈ ಮನೋಭಾವನೆ, ಈ ಸಾಧನೆ ಮಾಡುವಂಥದ್ದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಚನ್ನಗಿರಿಯಿಂದ ಕರೆ ಇರುವಂಥದ್ದು ಮಂಜುನಾಥ್ ಅವರೇ, ಕೇಳಿ ತಮ್ಮ ಪ್ರಶ್ನೆಯನ್ನ. ಓಕೆ ಸರ್, ನಾವು ಪ್ಯಾರಾಮೆಡಿಕಲ್ ಸೈನ್ಸ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮುಗಿಸಿವಿ ಸರ್. ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ, ಏನ್ ಸಂಶೋಧನೆ ಮಾಡ್ಬೋದು ಸರ್ ನೆಕ್ಸ್ಟ್? ಈಗ ಪ್ಯಾರಾಮೆಡಿಕಲ್ ಸೈನ್ಸಸ್ ಅಲ್ಲಿ ನಿಮಗೆ ಇವಾಗ ನೋಡಿ, ಇವಾಗ ಆಲ್ರೆಡಿ ನಾನು 2-3 ಸಲ ಕೆಲವು ಹೇಳಿದೆ. ನಿಮ್ಮ ಪ್ಯಾರಾಮೆಡಿಕಲ್ ಸೈನ್ಸ್ ಅಲ್ಲಿ ಇವಾಗ ಫಿಸಿಯಾಲಜಿ ಒಂದು ಸಬ್ಜೆಕ್ಟ್ ಓದ್ತಿರ್ತಾನೆ, ಫಿಸಿಯೋಥೆರಪಿ. ಹೆಲ್ತ್ ಇನ್ಸ್ಪೆಕ್ಟರ್ ಓದಿ ಸರ್, ಹೆಲ್ತ್ ಇನ್ಸ್ಪೆಕ್ಟರ್ ಮುಗಿಸಿ ಸರ್. ಈಗ ಕೋರ್ಸ್ ಕಂಪ್ಲೀಟ್ ಆಗಿದೆ. ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಎಲ್ಲ ತಗೊಂಡಿದ್ದೀರಾ.
ಹೆಲ್ತ್ ಇಲ್ಲ ಸರ್, ಇನ್ಸ್ಪೆಕ್ಟರ್ ಈ ಸರಿ ಔಟ್ಪುಟ್ ಆಗಿದೆ ಸರ್. ಈ ಸರಿ ಬ್ಯಾಚ್ ಸರ್ ನಮ್ದು ಜಸ್ಟ್ ಒಂದ್ ಮಂತ್ ಆಯ್ತು ಸರ್ ಔಟ್ಪುಟ್ ಆಗಿ. ಸರಿ ಒಂದು ತಿಂಗಳಾಯ್ತು ತಾವು ತಮ್ಮ ಅಧ್ಯಯನ ಮುಗಿಸಿ ಹೊರಗಡೆ ಬಂದಿದ್ದೀರಾ. ನಿಮ್ಮದು ಅಲ್ಲಿ ಜಾಬ್ ಕೂಡ ಹುಡುಕಿ ತಾವು ಹೋಗಬಹುದು. ಆದರೆ ನಿಮ್ಮಲ್ಲಿ ವೈಜ್ಞಾನಿಕ ಒಂದು ಇಚ್ಛೆ ನೋಡಿ ತುಂಬ ಸಂತೋಷ ಆಯಿತು. ಫುಡ್ ಇನ್ಸ್ಪೆಕ್ಟರ್ ಆಗಿ ಅಥವಾ ನೀವು ಹೈಜೀನ್ ಬಗ್ಗೆ ಆಗಲಿ, ಫುಡ್ ಕ್ವಾಲಿಟಿ ಬಗ್ಗೆ ಆಗಲಿ, ನೀವು ದಯಮಾಡಿ ಏನು ಮಾಡಿ, ನೀವು ಯಾವಾಗ ಊರಿಂದ ಕರೆ ಬಂದಿದೆ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡಿರೋಂಥ ಸ್ಥಳದಲ್ಲಿ ಫುಡ್ ಕ್ವಾಲಿಟಿ ಬಗ್ಗೆ ನನಗೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬರೆದು ಕಳಿಸ್ತೀರಾ? ಅಷ್ಟೇ, ಒಂದು ಟೆಕ್ನಿಕಲ್ ರಿಪೋರ್ಟ್, ಸಿಂಪಲ್. ಫುಡ್ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಅಲ್ಲಿ ಏನಿದೆ, ಒಂದು ಫೋಟೋ ಮಾಡ್ಬೋದು, ಒಂದು ವಿಡಿಯೋ ಮಾಡ್ಬೋದು. ಡಾಕ್ಯುಮೆಂಟೇಷನ್ ಸ್ಕಿಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಎ ಸೈಂಟಿಸ್ಟ್. ಅಂದ್ರೆ ಒಟ್ಟಿನಲ್ಲಿ ಈಗ ಎಷ್ಟೋ ಜನ ಕೇಳ್ತಿರೋದೇನು ಅಂತಂದ್ರೆ ನಾನು ಏನ್ ಮಾಡ್ಬೋದು ಅಂತ. ನೀವು ಹೇಳ್ತಿದ್ದೀರಾ ಅಲ್ಲಿ ಏನಾದ್ರೂ ಹುಡುಕಿ ಆ ಹುಡುಕೋ ಕೆಲಸದಲ್ಲಿ ಮುಂದಿನ ದಿನ ಯಾವ ಪ್ರಯತ್ನಗಳನ್ನ ಯಾವ ದಿಕ್ಕಿನಲ್ಲಿ ಮಾಡಬಹುದು ಅನ್ನೋದು ತನಗೆ ತಾನೇ ಗೊತ್ತಾಗುತ್ತೆ ಅಂತ. ಯಾಕೆಂದ್ರೆ ಇಲ್ಲಿ ಕೇವಲವಾಗಿ ನಿರ್ದಿಷ್ಟವಾಗಿ ಇಂಥದ್ದನ್ನೇ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅವರ ಆಸಕ್ತಿ ಬೇರೆ ಇರಬಹುದು, ನಿಮ್ಮ ಸಲಹೆ ಕೂಡ ಬೇರೆ ಇರಬಹುದು. ಇಂಥ ಸಂದರ್ಭಗಳಲ್ಲಿ ಈ ತರ ಹುಡುಕ್ತಾ ಆ ಒಂದು ಪ್ರಯತ್ನಕ್ಕೆ ಅಥವಾ ಮಾರ್ಗ ಸಿಗ್ಬೋದು ಅಂತ ತಾವು ಹೇಳ್ತಾ ಇದ್ದೀರಾ. ಇದೇ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಗಮನಿಸ್ತಿರ್ತೀವಿ. ಈಗ ನೀವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಏನು ಅಂತಂದ್ರೆ ಪರೀಕ್ಷೆಯಲ್ಲಿ ಬರೆದಂಥದ್ದು ಎಲ್ಲ ಕೊಟ್ಟಿದ್ದು ಬರೀ ಖಾಲಿ ಹಾಳೆಗಳಿತ್ತು ಅಂತ ಅಂದ್ಬಿಟ್ಟು ಕೊನೆಯಲ್ಲಿ ನನಗೆ 10 ನೊಬೆಲ್ ಬಹುಮಾನಗಳು ಬೇಕು ಅಂತ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ನಾವು ನೋಡೋದಾದ್ರೆ ದಡ್ಡ ವಿದ್ಯಾರ್ಥಿಗಳು ಅಂತ ಮೂಲೆಯಲ್ಲಿ ಹಾಕುವಂಥದ್ದನ್ನು ನಾವು ಶಾಲೆಗಳಿರಬಹುದು, ಕಾಲೇಜುಗಳಲ್ಲಿ ನೋಡ್ತೀವಿ. ಹಾಗಿದ್ರೆ ಆ ವಿದ್ಯಾರ್ಥಿಗಳು ದಡ್ಡ ವಿದ್ಯಾರ್ಥಿಗಳ ಅಥವಾ ಅವ್ರನ್ನ ನಿಜವಾಗ್ಲೂ ಇವರು ಕ್ರಿಯೇಟಿವ್ ಇರುವಂಥವ್ರು, ಅವ್ರನ್ನ ಮುಂದಕ್ಕೆ ತರಬಹುದು ಅನ್ನೋಂಥ ಪ್ರಯತ್ನ ಹೇಗಿರ್ಬೋದು? ಖಂಡಿತವಾಗಿ ನನ್ನ ವಿಚಾರದಲ್ಲಿ ಯಾವ ವಿದ್ಯಾರ್ಥಿಗಳು ದಡ್ರಲ್ಲ. ಅವರು ನಾವು ಗುರುತಿಸೋದಿಲ್ಲ, ಅದಕ್ಕೋಸ್ಕರ ನಾವು ದಡ್ರು ಅಷ್ಟೇ, ಅವರ ಮಕ್ಕಳಲ್ಲ ತಾನು ಹೇಳ್ತೇನೆ. ಒಂದು ಆದಂಥ ಒಂದು ಘಟನೆ, ಐನ್ಸ್ಟೈನ್ ಕೂಡ ಚಿಕ್ಕ ಮಗು ಇದ್ದಾಗ ಅವನನ್ನು ದಡ್ಡ ಅಂತೇಳಿ ಸರ್ಟಿಫೈ ಮಾಡಿ ಶಾಲೆಯಿಂದ ಹೊರಗೆ ತುಳಿಯಲ್ಪಟ್ಟರು. ಈಸ್ ಎ ಮೆಂಟಲಿ ರಿಟಾರ್ಡೆಡ್ ಚೈಲ್ಡ್ ಅಂತ ಸರ್ಟಿಫೈಡ್ ಮಾಡಿ ಮನೆ ಹೊರಗೆ ಹಾಕ್ತರು ಐನ್ಸ್ಟೈನ್. ನಾನು ಹೇಳೋದೇನೆಂದ್ರೆ, ಈ ಐನ್ಸ್ಟೈನ್ ಆಮೇಲೆ ಅವರೊಬ್ಬ ವಿಜ್ಞಾನಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವನ ಕೈಯಲ್ಲಿ ಒಂದು ಮ್ಯಾಗ್ನೆಟಿಕ್ ಕಂಪಾಸ್ ಕೊಡ್ತಾನೆ. ಮ್ಯಾಗ್ನೆಟಿಕ್ ಕಂಪಾಸ್ ತಗೊಂಡು ಐನ್ಸ್ಟೈನ್ ಬರೆಯಕ್ಕೆ ಪ್ರಾರಂಭಿಸ್ತಾನೆ. ಮುಂದೆ ದೊಡ್ಡ ವಿಜ್ಞಾನಿ ಆಗ್ತಾನೆ. ಒಬ್ಬ ಐನ್ಸ್ಟೈನ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಕೇವಲ 20 ರೂಪಾಯಿ ಖರ್ಚು. ಕೈಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕೊಡಿ. ಸೊ ಈ ರೀತಿಯಾಗಿ ನಾವು ನೋಡಿ, ಚಿಕ್ಕ ಒಬ್ಬ ಐನ್ಸ್ಟೈನ್ ವಾಸ್ ಏಬಲ್ ಟು ಡೂ ಎ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದ ಮಾಡರ್ನ್ ಸೈನ್ಸ್, ಇನ್ ಪರ್ಟಿಕ್ಯುಲರ್ E=mc². ದಟ್ equation is such a wonderful, beautiful equation. ಸೊ ಯಾರೂ ದಡ್ರಲ್ಲ. ಅವ್ರಿಗೆ ಅವಕಾಶಗಳು ಬೇಕು, ಅವರಿಗೆ ಒಂದು ವ್ಯವಸ್ಥೆ ಬೇಕು, ಹೇಳುವ ವಿಜ್ಞಾನಿಗಳು ಬೇಕು. ಒಟ್ಟಿನಲ್ಲಿ ನೀವೇನು ಅಂತಂದ್ರೆ ವಿಜ್ಞಾನವನ್ನ ಬೆಳೆಸುವಂತ ಪ್ರಯತ್ನಗಳು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳ್ತಿದ್ರೆ, ಸ್ನೇಹಿತರೆ, ಇವತ್ತಿನ ಹಲೋ ಗೆಳೆಯರೇ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಕೂಡ ವಿಜ್ಞಾನದ ಆಸಕ್ತಿಯನ್ನು ಇಟ್ಕೊಂಡಿರ್ತೀರ, ಆದರೆ ಪ್ರಯೋಗಶೀಲರಾಗಿ ಪ್ರಯತ್ನಗಳನ್ನು ಮಾಡ್ತಿರ್ಬೇಕು ಅನ್ನುವಂಥದ್ದನ್ನು ನಾವು ಇದುವರೆಗೂ ಕೇಳಿದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥವರು ವಿಜ್ಞಾನಿಗಳಾದಂಥ ಶ್ರೀ B.A. ಪಾಟೀಲ್ ಅವರು. ಅವರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.